ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ಅನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತ. ಇಂದಿನ ಉಪನ್ಯಾಸ ಧಮ್ಮಪದ. ಈ ಧಮ್ಮಪದ ಕುರಿತು ಉಪನ್ಯಾಸ ಮಾಡಲು ನಮ್ಮೊಂದಿಗೆ ನಮ್ಮೆಲ್ಲ ಚಿರಪರಿಚಿತರಾದ ಹಿರಿಯ ಸೋದರಿ ಲಲಿತಾ ನಟರಾಜ್ ಅವರಿದ್ದಾರೆ. ಅವರು ತಮ್ಮ ಪೂರ್ತಿ ಸಮಯವನ್ನು ಥಿಯಾಸಫಿ ಪ್ರಚಾರ ಮತ್ತು ಪ್ರಸಾರದಲ್ಲಿ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕದಾದ್ಯಂತ ಲಾಡ್ಜ್ಗಳಿಗೆ ಭೇಟಿ ನೀಡಿ ಥಿಯಾಸಫಿ ಗೋಷ್ಠಿಗಳನ್ನು ನಿರ್ದೇಶಿಸಿದ್ದಾರೆ, ಉಪನ್ಯಾಸಗಳನ್ನು ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಯಡಿಯೂರಿನಲ್ಲಿ ಬುದ್ಧ ಪೂರ್ಣಿಮೆ ಸಮಯದಲ್ಲಿ ವ್ಯಾಸಂಗ ಗೋಷ್ಠಿಯನ್ನು ತಪ್ಪದೇ ನಡೆಸಿಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಲಾಡ್ಜ್ನಲ್ಲಿನೂ ಸಹ ಪ್ರತಿ ತಿಂಗಳು ತಪ್ಪದೇ ಭಾನುವಾರಗಳಂದು ಉಪನ್ಯಾಸ ಮಾಡ್ತಾ ಇದ್ದಾರೆ. ಥಿಯಾಸಫಿ ಪ್ರಚಾರದ ಜೊತೆಗೆ ತಮ್ಮದೇ ಆದ ರೀತಿಯಲ್ಲಿ ಕೆಲವೊಂದು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಬುದ್ಧರ ಬೋಧೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಅವರ ಕೆಲವೊಂದು ಉಪನ್ಯಾಸಗಳು 15-20 ಸಾವಿರಕ್ಕಿಂತ ಹೆಚ್ಚಿಗೆ ಲೈಕ್ ಮಾಡಿರೋದು, ವ್ಯೂ ಮಾಡಿರೋದು ತಾವು ಇದರಲ್ಲಿ ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೇನೆ. ವಂದನೆಗಳು. ಭಗವಾನ್ ಬುದ್ಧರನ್ನ ಮತ್ತು ಜೀವನ್ಮುಕ್ತ ಮಹಾತ್ಮರನ್ನ ಸ್ಮರಿಸುತ್ತಾ ಈ ದಿನದ ವ್ಯಾಸಂಗವನ್ನ ಪ್ರಾರಂಭ ಮಾಡೋಣ. ಹೋದ ತಿಂಗಳು ನಾವೇನ್ ಮಾಡಿದ್ವಿ ಅಂದ್ರೆ ಬೌದ್ಧ ಸಾಹಿತ್ಯದ ಬಗ್ಗೆ ಸ್ಥೂಲವಾಗಿ ತಿಳ್ಕೊಂಡ್ವಿ. ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋದ್ರೆ ಜನ್ಮಗಳೇ ಸಾಕಾಗಲ್ಲ, ಅಷ್ಟೊಂದು ಅವರು ಬೌದ್ಧ ಸಾಹಿತ್ಯ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣವಾದಂತಹದ್ದು. ಈಗ ನಾವು ಈ ಬೌದ್ಧ ಸಾಹಿತ್ಯದಲ್ಲಿ ಈ ದಿನದಿಂದ ಧಮ್ಮಪದದ ಒಂದು ವ್ಯಾಸಂಗವನ್ನ ಪ್ರಾರಂಭ ಮಾಡೋಣ. ಧಮ್ಮಪದದ ವ್ಯಾಸಂಗ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದು ಗಾಥೆಗಳ ರೂಪದಲ್ಲಿರುತ್ತೆ, ಮತ್ತೆ ಕಥೆಗಳ ರೂಪದಲ್ಲೂ ಇರುತ್ತೆ. ಒಂದು ಘಟನೆ ಆಧರಿಸಿ ಭಗವಾನ್ ಬುದ್ಧರು ಒಂದು ಗಾಥೆಯನ್ನ ಹೇಳ್ತಾರೆ. ಹಾಗಾಗಿ ಆ ಘಟನೆ ಮತ್ತು ಆ ಗಾಥೆ ಎರಡನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡಿದ್ರೆ ಅದರಲ್ಲಿರುವಂತಹ ಧರ್ಮ ನಮ್ಗೆ ಅರ್ಥ ಆಗತ್ತೆ. ಏನನ್ನ ಹೇಳಿದ್ದಾರೆ, ಏನನ್ನು ಬುದ್ಧಿವಂತಿಕೆ ತಿಳುವಳಿಕೆಯನ್ನ ನಮ್ಗೆ ಕೊಡ್ತಾ ಇದ್ದಾರೆ ಭಗವಾನ್ ಬುದ್ಧರು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಭಗವಾನ್ ಬುದ್ಧರು ತಮ್ಮ ಸ್ಥೂಲ ದೇಹವನ್ನ ತ್ಯಜಿಸಿದ 3 ತಿಂಗಳವರೆಗೂ ಕೂಡ ಎಲ್ಲ ಅರ್ಹಂತರು ಕೂಡ ತುಂಬಾ ದುಃಖದಲ್ಲಿ ಇರ್ತಾರೆ. ಅಂದ್ರೆ ಬುದ್ಧರ ಅವರ ಮಾತುಗಳು ನಮ್ಗೆ ಕೇಳಿಸೋದಿಲ್ಲ, ಇನ್ಮೇಲೆ ಅವ್ರನ್ನ ನಾವು ನೋಡೋಕ್ಕಾಗಲ್ಲ, ಅವ್ರ ಜೊತೆ ಇರೋಕ್ಕಾಗಲ್ಲ ಅಂತ ಬಹಳ ಒದ್ದಾಡ್ತಾ ಇರ್ತಾರೆ. 3 ತಿಂಗಳಾದ ನಂತರ ಏನಾಗತ್ತೆ ಅಂದ್ರೆ ಎಲ್ಲ ಅರ್ಹಂತರು ಒಂದ್ ಕಡೆ ಸೇರಿ ಬುದ್ಧರ ಬೋಧೆಗಳನ್ನ ಜ್ಞಾಪಿಸ್ಕೊಳ್ತಾರೆ, ಮತ್ತೆ ಮತ್ತೆ ಪಠಣೆಯನ್ನ ಮಾಡ್ತಾರೆ, ಅನೇಕ ಸಭೆಗಳನ್ನ ಕೂಡ ನಡೆಸ್ತಾರೆ. ಅವಾಗ ಒಬ್ರು ತೀರ್ಮಾನ ಮಾಡ್ತಾರೆ ಅಂದ್ರೆ ಈ ಎಲ್ಲವನ್ನ ಕೂಡ ನಾವು ಬರೆದಿಡಬೇಕು, ಇಲ್ಲದೆ ಇದ್ರೆ ಅದು ಹೊರಟು ಹೋಗಿ ಬಿಡುತ್ತದೆ ಅಂತ ಹೇಳಿ ಯೋಚನೆ ಮಾಡಿ ಅವಾಗ ಈ ಪದ್ಯಗಳ ರೂಪದಲ್ಲಿ, ಸೂತ್ರಗಳ ರೂಪದಲ್ಲಿ ಏನೇನು ಬೋಧೆಗಳನ್ನ ಭಗವಾನ್ ಬುದ್ಧರು ಕೊಟ್ಟಿದ್ರೋ ಆ ಎಲ್ಲ ಬೋಧೆಗಳನ್ನ ಒಂದು ಕಡೆ ಬರೆದಿಡ್ತಾರೆ. ಮೊದಲನೇದಾಗಿ ಬರೆದ ಮೇಲೆ ಎಲ್ಲವನ್ನ ಜ್ಞಾಪಿಸ್ಕೊಂಡು ಪ್ರತಿಯೊಂದನ್ನು ಕೂಡ ಬರೆದಿಟ್ಟ ನಂತರ ಏನ್ ಮಾಡ್ತಾರೆ, ಅವುಗಳನ್ನ ಕ್ರಮಬದ್ಧವಾಗಿ ಜೋಡಿಸ್ತಾರೆ. ಇದನ್ನ ನಾವು ಹೋದ್ ಸರ್ತಿ ತಿಳ್ಕೊಂಡ್ವಿ, ಏನೇನಿದೆ ಬುದ್ಧರ ಬೋಧೆಗಳಲ್ಲಿ, ತ್ರಿಪಿಟಕಗಳು ಅಂದ್ರೆ ಏನು, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ.
ಎಲ್ಲವನ್ನ ಏನ್ ಮಾಡ್ತಾರೆ, ಅವ್ರು ಕ್ರಮವಾಗಿ ಜೋಡಿಸ್ಬಿಟ್ಟು ತ್ರಿಪಿಟಕಗಳು ಅಂತ ಹೇಳ್ತಾರೆ. ಧಮ್ಮಪದ ಅದ ಸುತ್ತ ಪಿಟಕದ 5 ನಿಕಾಯಗಳಲ್ಲಿ, ಕುದ್ದಕ ನಿಕಾಯದಲ್ಲಿ ಈ ಅದರಲ್ಲಿರುವಂತಹ 15 ಕೃತಿಗಳಲ್ಲಿ 2ನೆಯ ಕೃತಿ ಈಗ ನಾವು ಓದೋದಿಕ್ಕೆ ಪ್ರಾರಂಭ ಮಾಡ್ತಾ ಇರುವಂತಹ ಧಮ್ಮಪದ. ಪ್ರತಿಯೊಂದು ಗಾಥೆ ಕೂಡ ಯಾವುದೋ ಒಂದು ಸನ್ನಿವೇಶದ ಘಟನೆಗಳಲ್ಲಿ ಭಗವಾನ್ ಬುದ್ಧರು ಹೇಳಿದಂತಹ ಗಾಥೆಯಾಗಿದೆ. ಗಾಥೆ ಅಂತಂದ್ರೆ ಏನು ಇಲ್ಲ, ಅದು ಶ್ಲೋಕ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಹಾಗಾಗಿ ಎಷ್ಟು ಶ್ಲೋಕಗಳಿದೆಪ್ಪ ಧಮ್ಮಪದದಲ್ಲಿ ಅಂತ ಹೇಳಿದ್ರೆ, ಧಮ್ಮಪದದಲ್ಲಿ ಒಟ್ಟು 423 ಗಾಥೆಗಳಿದೆ. ಅಂದ್ರೆ ಅಷ್ಟು ಶ್ಲೋಕಗಳಿದೆ. ಅಷ್ಟೂ ಗಾಥೆಗಳನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ವಿವಿಧವಾಗಿ ವರ್ಗ ಮಾಡಿದ್ದಾರೆ, ಅಂದ್ರೆ ವಿಂಗಡಿಸಿದ್ದಾರೆ. 26 ವರ್ಗಗಳು ಅಂದ್ರೆ ಅಧ್ಯಾಯಗಳು ಅಂತ ಹೇಳಿ 26 ಅಧ್ಯಾಯಗಳಲ್ಲಿ ಈ ಎಲ್ಲ ಒಂದು ಶ್ಲೋಕಗಳೇನಿದೆ 423 ಶ್ಲೋಕಗಳನ್ನ ಕೂಡ ಅದನ್ನ ವರ್ಗೀಕರಿಸಿ ಇಂತಿದ್ದದು ಅಂತ ಒಂದು ಕ್ಯಾಪ್ಷನ್ ಕೊಟ್ಟು ಅದನ್ನ 26 ಅಧ್ಯಾಯಗಳಲ್ಲಿ ಅದನ್ನ ವಿಂಗಡಿಸಿ ಇಟ್ಟಿದ್ದಾರೆ. ಈಗ ನಮ್ಮ ಧಮ್ಮಪದದ ಮೊದಲ ವರ್ಗ ನೋಡೋಣ. ಏನು ಅಂತ ಹೇಳಿದ್ರೆ, ಈ ಮೊದಲ ವರ್ಗಕ್ಕೆ ಇಟ್ಟಿರುವಂತಹ ಹೆಸರು ಜೋಡಿ ವರ್ಗ ಅಂತ. ಜೋಡಿ ವರ್ಗ ಅನ್ನೋದ್ರಲ್ಲಿ ಈ ಅಧ್ಯಾಯದಲ್ಲಿ ಎಷ್ಟಪ್ಪ ಶ್ಲೋಕ ಬರುತ್ತೆ ಅಂತ ಹೇಳಿದ್ರೆ, ಒಟ್ಟು 20 ಶ್ಲೋಕ ಬರುತ್ತೆ. ಇವತ್ತು ಆ 20 ಶ್ಲೋಕಗಳಲ್ಲಿ ಏನನ್ನ ಬುದ್ಧರು ತಿಳಿಸ್ಕೊಡ್ತಾರೆ ಅನ್ನೋದನ್ನ ನಾವು ನೋಡೋದಕ್ಕೆ ಪ್ರಾರಂಭ ಮಾಡೋಣ. ಈ 20 ಶ್ಲೋಕಗಳು ಹೇಗಪ್ಪ ಇದೆ ಅಂತ ಹೇಳಿದ್ರೆ, ಎರಡೆರಡು ಶ್ಲೋಕಗಳು ಒಂದೇ ವಿಷಯ ತಿಳಿಸುತ್ತೆ. ಅಂದ್ರೆ 2 ಶ್ಲೋಕದಲ್ಲೂ ಒಂದೇ ವಿಷಯವನ್ನ ಹೇಳ್ತಾರೆ. ಆದ್ರೆ ಅವುಗಳಲ್ಲಿ ಎರಡನೇ ಶ್ಲೋಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಸುಗುಣ ಅಥವಾ ವರ್ಚು ಅಂತ ನಾವೇನ್ ಹೇಳ್ತೀವಿ, ಒಂದು ಸುಗುಣದ ಬಗ್ಗೆ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮೊದಲನೇ ಶ್ಲೋಕದಲ್ಲಿ ಏನಿದೆ ಅಂದ್ರೆ, ಮೊದಲನೇ ಶ್ಲೋಕದಲ್ಲಿ ಆ ಶ್ಲೋಕದ ಸುಗುಣ ಏನ್ ಹೇಳಿದಾರೆ 2ನೇ ಶ್ಲೋಕದಲ್ಲಿ, ಅದರ ವಿರುದ್ಧವಾದಂತಹ ಒಂದು ಗುಣ ಏನಿದೆ ಅದರಿಂದ ಆಗುವ ಕೆಡುಕಿನ ಬಗ್ಗೆ ತಿಳಿಸ್ತಾರೆ. ಅಂದ್ರೆ ಮೊದಲನೇದಾಗಿ ಏನ್ ಹೇಳ್ತಾರೆ, ಏನು ಕೆಡುಕಾಗತ್ತೆ ಇಂತಹ ಒಂದು ಕೆಟ್ಟ ಗುಣಗಳಿದ್ರೆ ನಮ್ಮಲ್ಲಿ ಅನ್ನೋದನ್ನ ಮೊದಲು ತಿಳಿಸ್ಬಿಟ್ಟು, ಆ ನಂತರ 2ನೆಯ ಶ್ಲೋಕದಲ್ಲಿ ಒಂದು ವಿರುದ್ಧ ಗುಣದ ಒಂದು ಸುಗುಣದ ಬಗ್ಗೆ ತಿಳಿಸ್ತಾರೆ. ಅಂದ್ರೆ ಮೊದಲು ಕೆಡುಕು ಏನಾಗುತ್ತೆ ಅನ್ನೋದನ್ನ ಹೇಳ್ತಾರೆ, 2ನೇದ್ರಲ್ಲಿ ಸುಗುಣ ಏನು ಅಂತ ಹೇಳಿ ತಿಳಿಸಿ ಅದರಿಂದ ಆಗುವ ಅನುಕೂಲ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ನಾವು ಆ ಶ್ಲೋಕಗಳನ್ನು ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ ಅದು ಹೇಗಿವೆ ಶ್ಲೋಕಗಳು ಅಂತ ಹೇಳಿ. ಮೊದಲನೇ ಶ್ಲೋಕದ ಜೋಡಿ ಇದೆಯಲ್ಲ, ಆ ಜೋಡಿಯನ್ನ ನೋಡೋಣ. ಈ ಎರಡೂ ಕೂಡ ನಮ್ಮ ಮನಸ್ಸಿನ ಬಗ್ಗೆ ಇರುವಂತಹ ಶ್ಲೋಕಗಳು. ಅಂದ್ರೆ ಭಗವಾನ್ ಬುದ್ಧರು ಮನಸ್ಸಿನ ಬಗ್ಗೆ ಅಗಾಧವಾದಂತಹ ವಿಷಯಗಳನ್ನ ತಿಳಿಸ್ತಾರೆ. ನಾವು ಅನೇಕ ಅನೇಕ ವ್ಯಾಸಂಗಗಳನ್ನ ಇದರಲ್ಲಿ ಮಾಡಿದ್ದೇವೆ ನಾವು. ಅಂದ್ರೆ ಮನಸ್ಸನ್ನ ಅರಿಯುವುದು ಹೇಗೆ, ಮನಸ್ಸನ್ನ ಖಾಲಿ ಮಾಡುವುದು ಹೇಗೆ, ಮನಸ್ಸು ಅಂದ್ರೇನು, ಈ ಎಲ್ಲ ವಿಷಯಗಳು ಕೂಡ ಭಗವಾನ್ ಬುದ್ಧರ ಬೋಧೆಗಳಲ್ಲಿ ಬರುವಂತಹದ್ದನ್ನ ನಾವು ಮಾಡಿರೋ ಅಂತಹದ್ದು. ಇಲ್ಲಿ ಅವ್ರು ಏನ್ ಹೇಳ್ತಾರೆ, ಮನಸ್ಸು ತುಂಬಾ ಅಗಾಧವಾದ ಶಕ್ತಿ ಉಳ್ಳದ್ದು. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗ ಮಾಡಿದ್ರೆ ಅದು ನಿಮ್ಮನ್ನ ಸರಿಯಾದ ದಾರಿಗೆ ಕರ್ಕೊಂಡು ಹೋಗತ್ತೆ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಅತ್ಯಂತ ವೈಜ್ಞಾನಿಕವಾಗಿ ನಮ್ಮ ಮನಸ್ಸಿನ ಬಗ್ಗೆ ಎಲ್ಲ ಒಂದು ವಿಶ್ಲೇಷಣೆಯನ್ನ ಭಗವಾನ್ ಬುದ್ಧರು ಮಾಡಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಮೊದಲ 2 ಗಾಥೆಗಳನ್ನ ಅಂದ್ರೆ 2 ಶ್ಲೋಕಗಳನ್ನ ನಾವು ನೋಡೋಣ. ಮೊದಲೇ ಶ್ಲೋಕದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಮನಸ್ಸು ಮಾನಸಿಕ ಸ್ಥಿತಿಗಳ ಮೂಲ, ಮನಸ್ಸೇ ಅವುಗಳ ಮುಂದಾಳು, ಮನಸ್ಸಿನಿಂದಲೇ ಅವುಗಳ ನಿರ್ಮಿತಿ. ಒಬ್ಬನು ಪ್ರದುಷ್ಟವಾದ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎಳೆಯುವ ಹೆಜ್ಜೆಯನ್ನ ಗಾಳಿಯು ಹಿಂಬಾಲಿಸುವ ಹಾಗೆ ದುಃಖವು ಆತನನ್ನ ಹಿಂಬಾಲಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ನಮ್ಮ ಮಾನಸಿಕ ಸ್ಥಿತಿಗಳು ಹೇಗಿದೆ, ನಾವೀಗ ಏನಾಗಿದ್ದೀವಿ ಅನ್ನೋದೆಲ್ಲ ನಮ್ಮ ಮನಸ್ಸೇ ಕಾರಣ ಅಂತ ಹೇಳ್ತಾರೆ. ಅದಕ್ಕಾಗಿ ಮನಸ್ಸೇ ಅವೆಲ್ಲವನ್ನ ನಿರ್ಮಾಣ ಮಾಡಿರುವಂತಹದ್ದು. ನಮ್ಮ ಮನಸ್ಸು ಹೀಗಿದೆ, ಅದರಿಂದ ನಾವು ಹೀಗಿದ್ದೀವಿ. ನಮ್ಮ ನಡವಳಿಕೆ ಎಲ್ಲವೂ ಕೂಡ ಮನಸ್ಸಿನಿಂದ ಆಧಾರಿತವಾಗಿದೆ ಅಂತ ಹೇಳ್ತಾರೆ. ಅವು ಮನಸ್ಸೇ ನಿರ್ಮಿಸಿದೆ. ಒಬ್ಬ ವ್ಯಕ್ತಿ ಪ್ರದುಷ್ಟವಾದ ಮನಸ್ಸು ಅಂದ್ರೆ ದುಷ್ಟಕರವಾದಂತಹ ಆಲೋಚನೆ ಉಳ್ಳಂತಹ ಮನಸ್ಸಿನಿಂದ ಮಾತನಾಡಿದ್ರೆ ಅಥವಾ ಕೆಲಸ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ದುಃಖ ಆತನನ್ನ ಹಿಂಬಾಲಿಸುತ್ತೆ. ಯಾವ ರೀತಿ ಹಿಂಬಾಲಿಸುತ್ತೆ ಅಂತ ಹೇಳಿದ್ರೆ, ಈಗ ನಾವು ಮುಂದೆ ನಡ್ಕೊಂಡು ಹೋಗುವಾಗ ಒಂದು ಯಾವ್ದಾದ್ರು ಒಂದು ಗಾಡಿಗೋ ಏನಕ್ಕಾರು ದಾರ ಕಟ್ಟಿ ನಾವು ಕೈಯಲ್ಲಿ ಹಿಡ್ಕೊಂಡಿದ್ರೆ ಅದು ನಮ್ ಹಿಂದೆನೇ ಬರ್ತಾ ಇರುತ್ತೆ. ಅದೇ ರೀತಿ ಹೇಳ್ತಾರೆ, ಎಳೆಯುವ ಹೆಜ್ಜೆಯನ್ನ ಹಿಂಬಾಲಿಸುವ ಗಾಳಿ ಹೇಗೆ ಹಿಂಬಾಲಿಸುತ್ತೋ
ಆ ರೀತಿ ದುಃಖ ಹಿಂಬಾಲಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಹೆಜ್ಜೆ ಇಟ್ಟಂತೆಲ್ಲ ನಮ್ಮ ಕೈ ಹಿಡ್ಕೊಂಡಿರುವಂತಹ ದಾರದಿಂದ ಗಾಳಿ ನಮ್ಮನ್ನ ಹಿಂಬಾಲಿಸುತ್ತೆ. ಆ ರೀತಿಯಾಗಿ ಬರುತ್ತೆ ದುಃಖ ಅನ್ನುವಂತಹದ್ದು ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಿನಿಂದ, ದುಷ್ಟವಾದಂತಹ ಮನಸ್ಸಿನಿಂದ, ಪ್ರದುಷ್ಟವಾದ ಮನಸ್ಸಿನಿಂದ ನಾವು ಮಾತಾಡಿದ್ರೆ, ಅಂದ್ರೆ ಕೆಟ್ಟದಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ, ಕೆಟ್ಟ ಕಾರ್ಯಗಳನ್ನ ಮಾಡಿದ್ರೆ, ಅವಾಗ ನಮಗೆ ದುಃಖ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಮಾತನ್ನ ಬುದ್ಧರು ಹೇಳ್ತಾರೆ ಇಲ್ಲಿ. ಎರಡನೇ ಗಾಥೆಯಲ್ಲಿ ಇದಕ್ಕೆ ಒಂದು ಇದನ್ನ ಮೊಟ್ಟ ಮೊದಲನೇದಾಗಿ ಈ ಮೊದಲ ಗಾಥೆ ಯಾಕೆ ಹೇಳಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಎರಡನೇ ಗಾಥೆಗೆ ಹೋಗೋಣ. ಮೊದಲನೇ ಗಾಥೆ ಯಾಕೆ ಹೇಳ್ತಾರೆ ಅಂದ್ರೆ, ಭಗವಾನ್ ಬುದ್ಧರು ಒಂದು ಸರ್ತಿ ಚೇತವನದಲ್ಲಿ ಇರ್ತಾರೆ. ಅವಾಗ ಅವ್ರಿಗೆ ಬುದ್ಧರನ್ನ ಭೇಟಿ ಮಾಡೋಣ ಅಂತ ಹೇಳ್ಬಿಟ್ಟು ಚಕ್ಕುಪಾಲ ಅನ್ನುವಂತಹ ಅರ್ಹಂತರು ಬರ್ತಾರೆ. ಅವರಾಗ್ಲೇ ಬುದ್ಧರ ಬೋಧೆಯನ್ನ ಕೇಳಿ ಸಾಧನೆ ಮಾಡಿ ಅರ್ಹಂತರಾಗಿರುವಂತಹ ಅವರು. ಆ ಚಕ್ಕುಪಾಲ ಅನ್ನೋರು ಬುದ್ಧರು ಚೇತವನದಲ್ಲಿದ್ದಾರಲ್ಲ, ಅವರನ್ನ ಭೇಟಿ ಮಾಡೋಣ ಅಂತ ಹೇಳಿ ಅವರು ಅಲ್ಲಿಗೆ ಬರ್ತಾರೆ. ಅವರು ಅರ್ಹಂತರು ಆಗಿದ್ರು ಕೂಡ ಅವ್ರಿಗೆ ಕಾಣಿಸ್ತಾ ಇರೋದಿಲ್ಲ, ಅಂಧರಾಗಿರ್ತಾರೆ ಅವರು. ಅವಾಗ ಅವ್ರು ನಡ್ಕೊಂಡ್ ಬರುವಾಗ ಯಾರ್ದಾದ್ರು ಕೈ ಹಿಡ್ಕೊಂಡ್ ಬರ್ತಾರೆ, ಇಲ್ಲ ಕೋಲು ಸಹಾಯದಿಂದ ನಡ್ಕೊಂಡ್ ಬರ್ತಾರಲ್ವಾ. ಅವಾಗ ಏನಾಗತ್ತೆ ಅಂದ್ರೆ, ಆಕಸ್ಮಿಕವಾಗಿ ಅವರ ಕಾಲ್ ತುಳಿತಕ್ಕೆ ಸಿಕ್ಕಿ ಅನೇಕ ಕೀಟಗಳು ಸತ್ತು ಹೋಗ್ಬಿಟ್ಟಿರತ್ತೆ. ಅಂದ್ರೆ ಇರುವೆ ಆಗಿರ್ಬೋದು, ಗೊದ್ದಗಳಾಗಿರ್ಬೋದು, ಇನ್ಯಾವುದೋ ಒಂದು ದಾರಿನಲ್ಲಿ ಓಡಾಡ್ತಾ ಇರೋಂಥದ್ರ ಮೇಲೆ ಇವ್ರಿಗೆ ಕಾಣಿಸದೇ ಇರೋದ್ರಿಂದ, ಇವ್ರು ಕಾಲಿಟ್ಟಿರೋದ್ರಿಂದ ಅವಾಗ ಅಂತ ಕೆಲವು ಕೀಟಗಳು ಸತ್ತು ಹೋಗ್ಬಿಟ್ಟಿರತ್ತೆ. ಆ ವಿಷಯವನ್ನ ಅವ್ರ ಜೊತೆ ಬಂದಂತಹ ಭಿಕ್ಕುಗಳು ನೋಡ್ತಾರಲ್ಲ, ಅವ್ರು ಬರ್ತಾರೆ. ಒಂದು ಭಗವಾನ್ ಬುದ್ಧರಿಗೆ ಹೇಳ್ತಾರೆ, ಈ ತರ ಕೆಲವು ಕೀಟಗಳು ಸತ್ತು ಹೋಗ್ಬಿಡ್ತು ಚಕ್ಕುಪಾಲರ ಕಾಲಿಟ್ಟಿದ್ರಿಂದ. ಇವ್ರಿಗೆ ಯಾಕೆ ಅಂಧತ್ವ ಬಂತು? ಇವ್ರಾಗ್ಲೇ ಇದು ಅರ್ಹಂತರಾಗ್ಬಿಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿದೆ, ಆದ್ರೆ ಇವ್ರಿಗೆ ಅಂಧತ್ವ ಯಾಕೆ ಬಂತು ಅನ್ನುವಂತಹ ಮಾತನ್ನ ಅವರು ಕೇಳ್ತಾರೆ. ಅವಾಗ ಭಗವಾನ್ ಬುದ್ಧರು ಈ ಒಂದು ಗಾಥೆಯನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಚಕ್ಕುಪಾಲರ ಒಂದು ಹಿಂದಿನ ಜನ್ಮದ ಬಗ್ಗೆ ಅವ್ರು ಹೇಳ್ತಾರೆ. ಹಿಂದಿನ ಜನ್ಮದ ಕಥೆ ಏನಪ್ಪಾ ಇದೆ ಅಂತ ಹೇಳಿದ್ರೆ, ಚಕ್ಕುಪಾಲರು ಹಿಂದೆ ಒಂದು ಜನ್ಮದಲ್ಲಿ ವೈದ್ಯರಾಗಿ ಹುಟ್ಟಿರ್ತಾರಂತ. ಅಂದ್ರೆ ಹುಟ್ಟಿದ ಮೇಲೆ ವೈದ್ಯರಾಗಿ ಅವರು ಇದನ್ನ ಸೇವೆ ಮಾಡ್ತಾ ಇರ್ತಾರೆ. ಅವರು ತುಂಬಾ ಜನಕ್ಕೆ ಒಳ್ಳೆ ವೈದ್ಯಕೀಯದಲ್ಲಿ ಒಳ್ಳೆಯ ಇದನ್ನ ಇಟ್ಕೊಂಡು ಅವ್ರು ತುಂಬಾ ಚೆನ್ನಾಗಿ ಸೇವೆ ಮಾಡ್ತಾ ಇರ್ತಾರೆ. ಅವರ ಬಳಿಗೆ ಒಬ್ಬ ಹೆಂಗಸು ಬರ್ತಾಳೆ. ಅವಳಿಗೆ ಕಣ್ಣಿನ ತೊಂದರೆ ಇರತ್ತೆ. ಅವ್ರಿಗೆ ಹೇಳ್ತಾರೆ ಔಷಧಿ ಕೊಡಿ ಅಂತ ಹೇಳಿ ಬರ್ತಾಳೆ. ಅವಾಗ ಇಲ್ಲ ಧಾನ್ಯ ಕೊಡ್ತಿರ್ತಾರೆ, ಇಲ್ಲ ಆ ತರ ಏನಾದ್ರೂ ಒಂದು ವಿಷಯವನ್ನ ವೈದ್ಯರಿಗೆ ವಾಪಸ್ ಕೊಡ್ಬೇಕಲ್ಲ, ಅದ್ರ ವಿಷಯವಾಗಿ ಮಾತಾಡುವಾಗ ಈ ವೈದ್ಯರು ಅವಳೇನ್ ಹೇಳ್ತಾಳೆ ಅಂದ್ರೆ, ನೀವೇನಾದ್ರೂ ನನಗೆ ಕಣ್ಣು ಕಾಣಿಸುವಂತೆ ನೀವು ಮಾಡ್ಬಿಟ್ರೆ, ನನ್ನ ಹಾಗೂ ನನ್ನ ಮಕ್ಕಳೆಲ್ಲರೂ ಕೂಡ ನಿಮ್ಗೆ ನಾವು ಆಜನ್ಮ ಸೇವಕರಾಗಿ ಇದ್ದು ಸೇವೆ ಮಾಡ್ತೀವಿ ಅಂತ ವಚನ ಕೊಟ್ಬಿಡ್ತಾಳೆ ಅವಳು. ಅಂದ್ರೆ ಅವಳಿಗೆ ಕಣ್ಣು ಕಾಣಿಸದೇ ಇರೋದು ಅಷ್ಟು ತೊಂದರೆ ಅನ್ನಿಸ್ತಿರುತ್ತೆ. ನೀವೇನಾದ್ರೂ ಕಣ್ ಕಾಣೋಂಗ್ ಮಾಡ್ಬಿಟ್ರೆ ನಾವೆಲ್ಲರೂ ಕೂಡ, ನಾನು ನನ್ನ ಮಕ್ಕಳು ಎಲ್ಲರೂ ನಿಮ್ ಸೇವೆ ಮಾಡ್ಕೊಂಡು ಇದ್ಬಿಡ್ತೀವಿ ಅಂತ ಹೇಳ್ಬಿಡ್ತಾಳೆ. ಈ ವೈದ್ಯರು ಸರಿ ಅಂತ ಹೇಳಿದ್ರು, ಔಷಧೋಪಚಾರ ಪ್ರಾರಂಭ ಮಾಡ್ತಾರೆ. ಆಕೆಗೆ ಕಣ್ ಕಾಣಿಸೋದಕ್ಕೆ ಪ್ರಾರಂಭ ಆಗ್ಬಿಡತ್ತೆ. ಅವಾಗ ಆವಾಗ ಅವಳಿಗೆ ಶುರುವಾಗತ್ತೆ ಯೋಚನೆ, ಏನಿದು ನನಗೆ ನೋಡಿದ್ರೆ ಕಣ್ ಬಂದ್ಬಿಡ್ತು ಈ ವೈದ್ಯರಿಂದ, ಇನ್ನ ನಾವೆಲ್ಲರೂ ಕೂಡ, ಅಂದ್ರೆ ನಾನು ನನ್ನ ಮಕ್ಕಳು ಎಲ್ರೂ ಈ ವೈದ್ಯರ ಸೇವೆಯನ್ನ ಮಾಡ್ಬೇಕಾಗುತ್ತಲ್ಲ, ಸೇವಕರಾಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾಳೆ ಅವಳು. ಯೋಚನೆ ಮಾಡ್ಬಿಟ್ಟು, ನನ್ ಕಣ್ಣಿನ್ನೂ ಸರಿ ಹೋಗಿಲ್ಲ, ನನ್ ಕಣ್ಣಿನ್ನೂ ಸರಿ ಹೋಗಿಲ್ಲ ಅಂತಾನೇ ಅವಳು ನಟನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಇವ್ರ ಹತ್ರ ಬರುವಾಗ ಅಥವಾ ದಾರಿಯಲ್ಲಿ ಎಲ್ಲಿ ಸಿಕ್ಕರೇನೋ ನನ್ ಕಣ್ ಕಾಣಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಅವಳು ನಟನೆ ಮಾಡಕ್ ಶುರು ಮಾಡ್ತಾಳೆ. ಅವಾಗ ವೈದ್ಯರಾದಂತಹ ಚಕ್ಕುಪಾಲರಿಗೆ ಕೋಪ ಬಂದ್ಬಿಡುತ್ತೆ. ಅವ್ರೇನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಾನು ಅಂತ ಔಷಧಿ ಕೊಟ್ಟು ವಾಸಿ ಮಾಡಿದ್ರೆ ಕೂಡ ಇವಳು ಹೀಗೆ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು, ಮುಂದಿನ ಸಲ ಅವಳು ಬಂದಾಗ ಅವ್ರೇನ್ ಮಾಡ್ತಾರೆ, ಒಂದು ಕೆಟ್ಟ ಮುಲಾಮನ್ನ ಕೊಟ್ಬಿಡ್ತಾರೆ. ಆ ಮುಲಾಮನ್ನ ಅವಳು ಕಣ್ಣಿಗೆ ಹಾಕೊಳ್ಳೋದ್ರಿಂದ ಎರಡು ಕಣ್ಣು ಕೂಡ ಶಾಶ್ವತವಾಗಿ ಕಣ್ ಕಾಣ್ದಂಗೆ ಆಗೋಗ್ಬಿಡುತ್ತೆ. ಅದರ ಪ್ರತಿಫಲ ಏನಪ್ಪಾ ಆಗತ್ತೆ ಅಂತ ಹೇಳಿದ್ರೆ, ಮುಂದಿನ ಜನ್ಮದಲ್ಲಿ ಚಕ್ಕುಪಾಲರಿಗೆ ಕಣ್ಣು ಹುಟ್ಟುತ್ತಾನೆ ಅವ್ರಿಗೆ ಕಾಣಿಸೋದಿಲ್ಲ, ಆ ರೀತಿ ಆಗಿರತ್ತೆ. ಹೀಗಾಗಿ ಅವ್ರ ಕಣ್ಣು ಕಾಣಿಸ್ದಲೇ ಇರೋದ್ರಿಂದ ಕೆಲವು ಕೀಟಗಳ ಮೇಲೆ ಅವರು ಕಾಲಿಟ್ಟಿರ್ಬೋದು, ಅದರಿಂದ ಅವು ಸತ್ತಿರ್ಬೋದು, ಅದರಿಂದ ಏನೂ ತೊಂದರೆ ಇಲ್ಲ. ಯಾಕೆಂದ್ರೆ ಇವರಾಗ್ಲೇ ಅರ್ಹಂತರಾಗಿದ್ದಾರೆ, ಅವ್ರು ಬೇಕು ಅಂತ ಯಾವ ಕೆಲಸವನ್ನು ಕೂಡ, ಯಾವ ತಪ್ಪನ್ನು ಮಾಡಿಲ್ಲ, ಇನ್ನು ಅವ್ರು ಮಾಡೋದಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಒಂದು ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ವಾಸಿ ಆದ್ಮೇಲೆ ಕೂಡ ಮಾತಿನಂತೆ ನಡ್ಕೊಳ್ಬೇಕಾಗಿತ್ತು. ಅವಳು ನಡ್ಕೊಳ್ದೇ ಇದ್ದಿದ್ದಕ್ಕೆ ಇವರು ಕೋಪಗೊಂಡಿದ್ದು ಕೂಡ ಇವರ ತಪ್ಪಾಯ್ತು.
ಹಾಗಾಗಿ ಇವರ ಬಗ್ಗೆ ಚಕ್ಕಪಾಲರ ಬಗ್ಗೆ ಭಗವಾನ್ ಬುದ್ಧರು ಹೇಳ್ತಾರೆ. ಹಾಗಾಗಿ ಯಾವತ್ತೂ ಕೂಡ ಮನಸ್ಸಿನಲ್ಲಿ ಕೆಟ್ಟದನ್ನ ಆಲೋಚನೆಯನ್ನ ಇಟ್ಕೊಂಡ್ರೆ ಅದರಿಂದ ನಮಗೇನೆ ಕೆಡಕಾಗತ್ತೆ ಅನ್ನುವಂತಹ ಮಾತನ್ನ ಈ ಒಂದು ಗಾಥೆಯಲ್ಲಿ ಹೇಳ್ತಾರೆ. ಅದಕ್ಕೆ ವಿರುದ್ಧವಾದಂತಹ ಸುಗುಣದ ಬಗ್ಗೆ ಇರುವಂತಹ ಗಾಥೆಯನ್ನ ಈಗ ನೋಡೋಣ. ಇದು 2ನೇ ಗಾಥೆ. ಅಲ್ಲಿ ಹೇಳ್ತಾರೆ, ಮನಸ್ಸೇ ಮಾನಸಿಕ ಸ್ಥಿತಿಗಳ ಮೂಲ, ಮನಸ್ಸೇ ಅವುಗಳ ಮುಂದಾಳು, ಮನಸ್ಸಿನಿಂದಲೇ ಅವುಗಳ ನಿರ್ಮಿತಿ. ಒಬ್ಬನು ಪ್ರಸನ್ನ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎಂದಿಗೂ ಬಿಡದೆ ನಮ್ಮ ನೆರಳು ನಮ್ಮನ್ನ ಹಿಂಬಾಲಿಸುವ ಹಾಗೆ ಸುಖವು ಆತನನ್ನ ಹಿಂಬಾಲಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನ ಸದಾಕಾಲ ಪ್ರಶಾಂತವಾಗಿ ಇಟ್ಕೊಂಡು ಯಾವುದೇ ರೀತಿಯ ಸ್ವಾರ್ಥ ಚಿಂತನೆ ಇಲ್ದಲೇ ಇರುವಂತಹ ಪ್ರಶಾಂತ ನಿಸ್ವಾರ್ಥ ಮನಸ್ಸಿನಿಂದ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಒಳ್ಳೆಯ ಕೆಲಸನೇ ಆಗಿರುತ್ತೆ. ಅವು ಕೆಟ್ಟ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ, ಆ ರೀತಿ ಇರುತ್ತೆ. ಅದರಿಂದ ಎಲ್ಲ ಕೆಲಸನೂ ಒಳ್ಳೇದೇ ಆಗಿದ್ರೆ ಅದಕ್ಕೊಂದು ಪ್ರತಿಫಲ ಸಿಗ್ಬೇಕಲ್ವಾ? ಯಾಕೆಂದ್ರೆ ಕಾರ್ಯ ಕಾರಣ ನಿಯಮ ಅಂತ ಒಂದಿದೆ. ಒಂದು ಕಾರ್ಯಕ್ಕೆ ಒಂದು ಇದು ಅದಕ್ಕೆ ತಕ್ಕಂತಹ ಪ್ರತಿಫಲ ಬಂದೇ ಬರುತ್ತೆ. ಹಾಗಾಗಿ ಅಂತಹ ಒಳ್ಳೆಯ ಕಾರ್ಯಕ್ಕೆ ಏನಪ್ಪ ಪ್ರತಿಫಲ ಸಿಕ್ತು ಅಂತ ಹೇಳಿದ್ರೆ, ನಮ್ಮ ನೆರಳು ಯಾವತ್ತಾದ್ರೂ ನಮ್ಮನ್ನ ಬಿಟ್ಟು ಹೋಗುತ್ತಾ? ಬಿಡಲ್ಲ. ಏನು ಮಧ್ಯಾಹ್ನ 12 ಗಂಟೆಯಲ್ಲಿ ನಮ್ಮ ನೆರಳು ಕಾಣಲ್ವಲ್ಲ ಅಂದ್ರೆ ನಮ್ ಕಾಲ್ ಕೆಳಗೆ ಇರುತ್ತಲ್ಲ, ಅದು ಎಲ್ಲಿ ಹೋಗತ್ತೆ? ನಮ್ಮನ್ನ ಬಿಟ್ಟು ನಮ್ಮ ನೆರಳು ಹೋಗೋದೇ ಇಲ್ಲ. ಹಾಗಾಗಿ ಯಾವ ರೀತಿ ನಮ್ಮ ನೆರಳು ನಮ್ಮನ್ನ ಬಿಟ್ಟು ಹೋಗಲ್ವೋ ಅದೇ ರೀತಿ ನಮ್ಮ ನೆರಳು ನಮ್ಮನ್ನ ಹಿಂಬಾಲಿಸುವ ರೀತಿಯಲ್ಲಿ ಸುಖವು ನಮ್ಮನ್ನ ಹಿಂಬಾಲಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಈ 2 ಗಾಥೆಗಳಲ್ಲಿ ಏನ್ ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಎಳ್ಕೊಂಡ್ ಬರ್ತಿರ್ತೀವಲ್ಲ ಗಾಲಿ, ಅದನ್ನ ಕೈ ಬಿಡಬಹುದು, ಆದ್ರೆ ನಮ್ಮ ನೆರಳು ನಮ್ಮಿಂದ ದೂರ ಹೋಗೋದಿಲ್ಲ. ಹಾಗಾಗಿ ಕೆಟ್ಟ ಕೆಲಸವನ್ನ ಮಾಡೋದನ್ನ ನಿಲ್ಲಿಸಬಹುದು ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಕೆಟ್ಟ ಯೋಚನೆಗಳನ್ನ ಮಾಡೋದು, ಕೆಟ್ಟ ಕೆಲಸಗಳನ್ನ ಮಾಡೋದು ಯಾವಾಗ ಬೇಕಾದ್ರೂ ಬಿಟ್ಬಿಡ್ಬೋದು. ನಿಮ್ಮ ಪ್ರದುಷ್ಟ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ನೀವು ಟ್ರೈನ್ ಮಾಡಿದ್ರೆ ಅದು ಒಂದು ಒಳ್ಳೆಯ ಮನಸ್ಸಾಗತ್ತೆ. ಅಂತಹ ಮನಸ್ಸಿನಿಂದ ನೀವು ಒಳ್ಳೆ ಕೆಲಸವನ್ನೇ ಮಾಡ್ತಾ ಹೋಗ್ತೀರಾ ಅಂತ ಹೇಳಿ ಕೆಟ್ಟ ಕೆಲಸ ಮಾಡೋದನ್ನ ಕೈ ಬಿಟ್ಟು ಬಿಡಬಹುದು. ಆದ್ರೆ ಒಳ್ಳೆ ಕೆಲಸ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ನೆರಳಿನಂತೆ ಸದಾಕಾಲ ನಮ್ಮ ಜೊತೆಗೆ ಇರುವಂತೆ ಎಲ್ಲ ಒಳ್ಳೆಯದನ್ನೇ ನಮ್ಗೆ ತರುತ್ತೆ ಅಂತ ಹೇಳಿ, ಅದಕ್ಕಾಗಿ ಯಾವಾಗ್ಲೂ ಕೂಡ ಪ್ರಸನ್ನ ಮನಸ್ಸನ್ನ ಹೊಂದಿರುವುದು ಬಹಳ ಮುಖ್ಯ ಅಂತ ಹೇಳ್ತಾ, ಸದಾಕಾಲ ಒಳ್ಳೆಯ ಕೆಲಸವನ್ನೇ ಮಾಡಿ ಸಮಾಜಕ್ಕಾಗಿ, ಜನತೆಗಾಗಿ, ಪ್ರಾಣಿ ಪಕ್ಷಿಗಳಿಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ನೀವು ಮಾಡ್ತಾ ಹೋಗ್ಬೇಕು ಅಂತ ಹೇಳಿ ಭಗವಾನ್ ಬುದ್ಧರು ಈ 2 ಗಾಥೆಗಳ ಮುಖಾಂತರ ಧಮ್ಮಪದದಲ್ಲಿ ಅವರು ತಿಳಿಸಿಕೊಡ್ತಾರೆ. ಇನ್ನು ಮುಂದಿನ 2 ಗಾಥೆಗಳನ್ನ ನಾವು ನೋಡೋಣ. ಮುಂದೆ ಭಗವಾನ್ ಬುದ್ಧರು ಹೇಳ್ತಾರೆ, ಯಾರ ಬಗ್ಗೆನೋ, ಇಂಥವ್ರು ನನಗ್ ಬೈದ್ರು, ಇಂಥವ್ರು ಹೊಡೆದ್ರು, ಇಂಥವ್ರು ನನ್ನನ್ನ ಸೋಲಿಸ್ಬಿಟ್ರು, ನನ್ನಿಂದ ಇಂಥದ್ದನ್ನ ಕಿತ್ಕೊಂಡ್ಬಿಟ್ರು, ನನಗ್ ಬರ್ಬೇಕಾದ್ದು ಬರ್ದಂಗೆ ತಡೆದ್ಬಿಟ್ರು, ಹಿಂಗ್ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು ಅಂತ ಹೇಳಿ ಇತ್ಯಾದಿಯಾಗಿ ಆಲೋಚಿಸುವವರ ವೈರವು ಶಮನವಾಗುವುದಿಲ್ಲ. ಅಂದ್ರೆ ಸದಾಕಾಲ ಅದರಿಂದ ನಮಗಾದಂತಹ ಕೆಡುಕಿಗೆ ಇನ್ನೊಬ್ಬರನ್ನ ಹೊಣೆ ಮಾಡ್ತಾ ನಾವು ಕೂತಿದ್ರೆ ಅದರಿಂದ ನಮ್ಮ ಮನಸ್ಸಿನಲ್ಲಿ ಇರುವಂತಹ ವೈರ ಇದೆಯಲ್ಲ, ದ್ವೇಷ ಇದೆಯಲ್ಲ, ಅದು ಶಮನ ಆಗುವುದಿಲ್ಲ. ಅವಾಗ ಏನು ಬಂದ್ರೂ ಕೂಡ ಅದು ಬಂದದ್ದನ್ನ ಬಂದ ಹಾಗೆ ಒಪ್ಪಿಕೊಳ್ಳೋದು, ಅದರಿಂದ ವೈರವು ಶಮನವಾಗುತ್ತದೆ. ಅಂದ್ರೆ ನಮ್ಮ ಪಾಲಿಗೆ ಬರ್ಬೇಕಾದದ್ದು ಮಾತ್ರ ಬಂತು, ನಮ್ಮ ಋಣ ಇಷ್ಟೇ ಇರುವಂತಹದ್ದು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಇಂತಹದ್ದು ನಮಗ್ ಬರ್ಬೇಕಾಗಿತ್ತು ಅದನ್ನ ತಡೆದಂತವ್ರು ಇವರು ಅಂತ ಹೇಳಿ ಇನ್ನೊಬ್ಬರ ಮೇಲೆ ದ್ವೇಷವನ್ನ ಸಾಧಿಸುವುದರಲ್ಲಿ ಅರ್ಥ ಇಲ್ಲ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಏನೇ ಬಂದ್ರು ಅದನ್ನ ಒಪ್ಪಿಕೊಳ್ಳಿ, ಆಕ್ಸೆಪ್ಟ್ ಆಸ್ ಇಟ್ ಕಮ್ಸ್ ಅಂತ ಹೇಳ್ತಾರೆ. ಏನ್ ಬರುತ್ತೋ ಅದನ್ನ ಒಪ್ಪಿಕೊಳ್ಳಿ ಅಂತ ಹೇಳ್ತಾರೆ. ಆಗ ನಾವು ನೆಮ್ಮದಿಯಾಗಿರಬಹುದು, ನಾವು ಶಾಂತಿಯಿಂದ ಇರಬಹುದು, ದ್ವೇಷ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ, ವೈರವು ಶಮನವಾಗುತ್ತದೆ. ಸದಾಕಾಲ ನಮಗೆ ಆಗುವ ಎಲ್ಲ ಕರ್ಮದ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಬೇಗ ಬೇರೆಯವ್ರನ್ನ ಹೊಣೆ ಮಾಡ್ತಾ ಹೋಗ್ತೀವಿ. ಇಂಥವ್ರಿಂದ ಹೀಗಾಯ್ತು, ಅಂಥವ್ರಿಂದ ಹೀಗಾಯ್ತು, ಅಥವಾ ದೇವರೇ ನನಗೆ ಹೀಗ್ ಮಾಡ್ಬಿಟ್ಟ ಅಂತ ಹೇಳಿ ಕೊನೆಗೆ ದೇವ್ರ ಮೇಲೆ ಕೂಡ ಹಾಕ್ಬಿಡ್ತೀವಿ ನಾವು. ಸಾಮಾನ್ಯ ಜನರ ಭಾವನೆಗಳನ್ನ ನಾ ಇಲ್ಲಿ ಹೇಳ್ತಾ ಇರೋವಂಥದ್ದು. ಹಾಗಾಗಿ ಅದು ಸಲ್ಲದು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಬಂದಿದ್ದನ್ನ ಬಂದ ಹಾಗೆ ಒಪ್ಪಿಕೊಂಡಾಗ, ಹಾಗಂದ್ರೆ ಅನ್ಯಾಯ ಸಹಿಸ್ಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ನಾವು ಪ್ರತಿಭಟನೆ ಮಾಡ್ಬೇಕಾಗತ್ತೆ, ಅದು ನಿಜಕ್ಕೂ ಇದ್ದಿದ್ರೆ. ಆದ್ರೆ
ದೊಡ್ಡ ದೊಡ್ಡ ಇದು ನಮ್ಗೆ ಆದಾಗ ಕೂಡ ನಾವು ಬಂದ ಹಾಗೆ ಒಪ್ಪಿಕೊಳ್ಬೇಕಾಗತ್ತೆ. ಇಂತಹ ಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ವೈರ ಅಥವಾ ನಾಶ ಆದಾಗ ಏನಾಗತ್ತೆ ಅಂದ್ರೆ ನಾವು ನಿರ್ವಾಣದ ಕಡೆಗೆ ಮುಂದುವರಿತೇವೆ. ನಿರ್ವಾಣ ಅಂತಂದ್ರೆ ಜೀವನ್ ಮುಕ್ತಿ ಅಥವಾ ಮುಕ್ತಿ, ಸ್ವಾತಂತ್ರ್ಯ, ಬಿಡುಗಡೆ. ಆ ಬಿಡುಗಡೆಯ ಕಡೆಗೆ ಮುಂದುವರಿತೇವೆ ಅಥವಾ ದುಃಖದಿಂದ ಬಿಡುಗಡೆಯ ಕಡೆಗೆ ನಾವು ಮುಂದುವರಿತೇವೆ ಅಂತ ಭಗವಾನ್ ಬುದ್ಧರು ತಿಳಿಸ್ತಾರೆ. ಅವ್ರು ಹೇಳ್ತಾರೆ, ವೈರದಿಂದ ವೈರತ್ವ ಯಾವತ್ತೂ ನಾಶ ಆಗೋದಿಲ್ಲ. ಆದ್ರೆ ಹೇಗೆ ವೈರತ್ವ ನಾಶ ಆಗುತ್ತೆ? ವೈರತ್ವದಿಂದ ವೈರತ್ವ ಹೇಗೆ ನಾಶ ಆಗತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಪ್ರೀತಿಯಿಂದ ವೈರತ್ವ ನಾಶವಾಗುತ್ತದೆ. ಅಂದ್ರೆ ನೀವು ಏನೇ ಮಾಡಿ ನೀವು ಪ್ರೀತಿಯನ್ನ ಕೊಟ್ಬಿಡಿ ಅಂತ ಹೇಳ್ತಾರೆ. ಆ ಪ್ರೀತಿಸುವ ಗುಣವನ್ನ ನಾವು ನಮ್ಮಲ್ಲಿ ಬಂದುಬಿಟ್ರೆ ಒಂದು ಸಾರಿ, ಅದು ಸಹಜವಾಗಿ ಬರ್ಬೇಕಾದಂತಹದ್ದು, ಎಲ್ಲರನ್ನ ಪ್ರೀತಿಸುವಂತಹ ಒಂದು ಗುಣ. ಅದು ತಾನಾಗೆ ಬಂದ್ಬಿಟ್ರೆ ಬರುವಂತೆ ನಾವು ಮಾಡ್ಕೊಂಡಿದ್ದೆ ಆದ್ರೆ ಅವಾಗೇನಾಗತ್ತೆ, ಅದು ನಮ್ಮನ್ನ ಕಾಪಾಡುತ್ತೆ. ಬುದ್ಧರು ಹೇಳ್ತಾರೆ, ಪ್ರೀತಿಸುವುದು ಸನಾತನ ಧರ್ಮ ಅಂತ ಹೇಳ್ತಾರೆ. ಅದು ಈ ಕ್ಷಣದಲ್ಲಿ ಬುದ್ಧರು ಹೇಳಿದಂತ ಧರ್ಮ ಅಲ್ವಂತದ್ದು, ಸನಾತನ ಧರ್ಮ ಅಂತ ಹೇಳ್ತಾರೆ. ಬಹಳ ಹಿಂದಿನಿಂದ ಇರುವಂತಹದ್ದು ಪ್ರೀತಿಯೇ ಇರುವಂತಹದ್ದು ಮುಖ್ಯ. ಪ್ರೀತಿಸುವುದು ಸನಾತನ ಧರ್ಮ ಅಂತ ಹೇಳ್ತಾರೆ. ಅದಕ್ಕೆ ಮೈತ್ರಿ ಭಾವನೆ ಅತ್ಯಂತ ಮುಖ್ಯ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಸಾಮಾನ್ಯವಾಗಿ ಆನಪಾನ ಸತಿ ನಾವು ಮಾಡ್ತೇವೆ, ಅನಂತರ ವಿಪಶ್ಯನಾ ಧ್ಯಾನ ಮಾಡ್ತೇವೆ. ಇದಾದ ಮೇಲೆ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ಮೈತ್ರಿ ಧ್ಯಾನ ಅಂತ ಮಾಡ್ಬೇಕಾಗತ್ತೆ. ಅಂದ್ರೆ ನಮ್ಗೆ ಯಾವ ಶತ್ರುಗಳು ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಮ್ಮಲ್ಲಿರುವಂತಹ ಮೈತ್ರಿ ಸ್ನೇಹವನ್ನ ಹಂಚುವಂತಹದ್ದು, ಇಡೀ ಪ್ರಪಂಚಕ್ಕೆ ಆ ಸ್ನೇಹವನ್ನ ಮೈತ್ರಿಯನ್ನ ಹಂಚುವಂತಹದ್ದು. ಹೀಗೆ ನಾವು ಮಾಡಿದಾಗ ಏನಾಗತ್ತೆ ಅಂದ್ರೆ ಅವಾಗ ನಮ್ಮಲ್ಲಿ ನಮ್ಮ ಪರಿಸರವೂ ಬಹಳ ಪರಿಶುದ್ಧವಾಗ್ತದೆ. ಒಂದು ವೇಳೆ ಇತರರಿಗೆ ನಮ್ಮ ಮೇಲೆ ವೈರತ್ವ ಇದ್ದರೆ, ಎಷ್ಟೋ ಸಲ ಇರ್ಬೋದು, ಏನೋ ಒಂದು ಮನಸ್ತಾಪ ಬಂದಿರ್ಬೋದು, ಏನೋ ಒಂದು ನೆಗೆಟಿವ್ ಥಾಟ್ ಅವರಲ್ಲಿ ಬಂದಿರ್ಬೋದು. ಇಂತಹದ್ದೇನಾದ್ರು ಇದ್ರೆ ಕೂಡ, ಬೇರೆಯವರಿಗೆ ನಮ್ಮ ಮೇಲೆ ಶತ್ರುತ್ವದ ಭಾವನೆ ಇದ್ರೂ ಕೂಡ ಅದು ನಮಗೆ ತೊಂದರೆಯನ್ನ ಉಂಟು ಮಾಡೋದಿಲ್ಲ. ಯಾಕೆಂದ್ರೆ ಮೈತ್ರಿ ಧ್ಯಾನದಿಂದ ಏನಾಗತ್ತೆ ಅಂತ ಹೇಳಿದ್ರೆ ಅವರ ಮನಸ್ಸು ಕೂಡ ಬದಲಾಗುವಂತಹ ಒಂದು ಪರಿಸ್ಥಿತಿ ಏರ್ಪಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆದ್ರೆ ಒಂದು ಕಂಡೀಷನ್ ಇದೆ ಇಲ್ಲಿ, ಏನು ಅಂದ್ರೆ ಮೈತ್ರಿ ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಅತ್ಯಂತ ಪರಿಶುದ್ಧವಾಗಿರ್ಬೇಕು. ನಮ್ಮ ಮನಸ್ಸಿನಲ್ಲಿ ದ್ವೇಷ ಭಾವನೆ ಇರಬಾರದು, ಅಥವಾ ಯಾವುದೇ ಒಂದು ಕೆಡುಕು ಮಾಡುವಂತಹ ಭಾವನೆಗಳಿರಬಾರದು. ಸಂಪೂರ್ಣ ಪರಿಶುದ್ಧ ಮನಸ್ಸಿನಿಂದ ಆನಾಪಾನ ಮಾಡಿ ವಿಪಶ್ಯನ ಮಾಡಿದ ನಂತರ ಮೈತ್ರಿ ಧ್ಯಾನವನ್ನ ನಾವು ಇಡೀ ಪ್ರಪಂಚಕ್ಕೆ ಮಾಡ್ಬೇಕಾಗತ್ತೆ. ಅದು ಒಳ್ಳೆಯದು ಅಂತ ಭಗವಾನ್ ಬುದ್ಧರು ತಿಳಿಸ್ತಾರೆ. ಯಾವತ್ತೂ ಕೂಡ ವೈರದಿಂದ ವೈರ ನಾಶ ಆಗೋದಿಲ್ಲ, ಆದರೆ ಸ್ನೇಹದಿಂದ, ಪ್ರೇಮದಿಂದ ವೈರತ್ವ ನಾಶ ಆಗತ್ತೆ ಅಂತ ಹೇಳ್ತಾರೆ. ಇನ್ನು 5-6ನೇ ಗಾಥೆಗಳಲ್ಲಿ ಭಗವಾನ್ ಬುದ್ಧರು ಹೇಳ್ತಾರೆ, ಒಂದಲ್ಲ ಒಂದು ದಿನ ತಾವು ಸಾವಿನ ವಶ ಆಗುತ್ತೇವೆ ಅನ್ನುವುದನ್ನ ಮರೆತಂತವ್ರು ಇರ್ತಾರೆ. ತುಂಬಾ ಜನಕ್ಕೆ ಆ ಕ್ಷಣ ಯಾವ್ದಾದ್ರು ಸಾವನ್ನ ನೋಡಿದಾಗ ಮಾತ್ರ ಒಂದು ಭಾವನೆ ಬರುತ್ತೆ, ಅಯ್ಯೋ ನಾವು ಎಷ್ಟ್ ದಿನ ಇರ್ತೀವೋ ಅನ್ನುವ ಸ್ಮಶಾನ ವೈರಾಗ್ಯದ ಮಾತುಗಳನ್ನ ಆಡ್ಬಿಡ್ತಾರೆ ಅಷ್ಟೇ. ಆಮೇಲೆ ಮನೆಗೆ ಹೋದ್ಕೂಡ್ಲೆ ಎಲ್ಲವೂ ಮರ್ತು ಹೋಗುತ್ತೆ. ಅಂಥವ್ರು ಇದ್ದೇ ಇರ್ತಾರೆ. ಆದ್ರೆ ಯಾರು ಇದನ್ನ ಸರಿಯಾಗಿ ಮನದಟ್ಟು ಮಾಡ್ಕೊಂಡಿರ್ತಾರೋ ಅಂಥವ್ರು ಮೊಟ್ಟ ಮೊದಲು ತಮ್ಮ ಕಲಹವನ್ನ ಪರಿಹರಿಸಿಕೊಳ್ತಾರೆ. ಯಾಕೆಂದ್ರೆ ನಾವು ಹೊರಡುವಾಗ ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ಪ್ರೀತಿಸುವ ಸ್ಥಿತಿಯಲ್ಲಿರ್ಬೇಕು, ನಾವು ಪ್ರತಿಯೊಬ್ಬರನ್ನು ಪ್ರೀತಿಸುವ ಸ್ಥಿತಿಯಲ್ಲಿರ್ಬೇಕು. ಆಗ ಪರಿಶುದ್ಧ ಮನಸ್ಸಿನಿಂದ ನಾವು ಆ ಸಾವನ್ನ ಅಪ್ಪಿಕೊಳ್ಬಹುದು. ಅದನ್ನ ಇಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದಿನ ಹೋಗುವಂತವ್ರೆ. ಏನೋ ಒಂದು ಹೆಚ್ಚು ಕಡಿಮೆ ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅದರ ಬಗ್ಗೆ ಅರ್ಥ ಮಾಡ್ಕೊಂಡು ನಾವು ನಮ್ಮ ಕಲಹಗಳು ಒಂದು ವೇಳೆ ಇದ್ದರೆ ಅದನ್ನ ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಸಾವು ನಿಶ್ಚಿತ ಅಂತ ತಿಳಿದಿರೋರು ಇತರರೊಂದಿಗೆ ಶತ್ರುತ್ವವನ್ನ ಬೆಳೆಸೋದಿಲ್ಲ, ಮೈತ್ರಿಯನ್ನ ಬೆಳೆಸ್ಕೊಳ್ತಾರೆ. ಯಾತಕ್ಕೆ ಈ ಒಂದು ವಿಷಯವನ್ನ ಹೇಳಿದ್ರು ಬುದ್ಧರು ಅನ್ನೋದಕ್ಕೆ ಒಂದು ಘಟನೆ ಇದೆ. ಏನಪ್ಪಾ ಘಟನೆ ಅಂತ ಹೇಳಿದ್ರೆ, ಕೋಸಂಬಿ ಅನ್ನುವಂತಹ ರಾಜ್ಯದಲ್ಲಿನ ವಿಹಾರ ಒಂದಿರತ್ತೆ, ಬೌದ್ಧ ವಿಹಾರ. ಅಲ್ಲಿ ಬಿಕ್ಕುಗಳಲ್ಲಿ 2 ಭಾಗ ಆಗ್ಬಿಡುತ್ತೆ. ಇಬ್ರು 2 ಗುಂಪಾಗ್ಬಿಟ್ಟು ಅವ್ರುಗಳಲ್ಲಿ ಜಗಳ ಆಗ್ಬಿಡುತ್ತೆ ಚೆನ್ನಾಗಿ. ಯಾವುದೋ ಒಂದು ನಿಯಮದ ಸಲುವಾಗಿ, ನೀನು ಅದು ಹೊರಗಿನ ಪ್ರಾಪಂಚಿಕ ವಿಷಯದಲ್ಲಿ ಜಗಳ ಅಲ್ಲ, ಅದು ಯಾವುದೋ ಒಂದು ನಿಯಮ, ಬುದ್ಧರು ಹೇಳಿದಂತಹ ಒಂದು ನಿಯಮವನ್ನ ಇಟ್ಕೊಂಡು ಇವ್ರುಗಳು ಇದು ಸರಿ ಅಂತ ಹೇಳ್ತಾರೆ, ಅವ್ರುಗಳು ಅದು ಸರಿ ಅಂತ ಹೇಳ್ತಾರೆ. ಅವ್ರಿಬ್ರಲ್ಲೂ ಕೂಡ ಒಂದು 2 ಗುಂಪಾಗ್ಬಿಡುತ್ತೆ. ಅದೇ ಸ್ವಲ್ಪ ಜಗಳ ಆಗೋಗ್ಬಿಟ್ಟಿರುತ್ತೆ. ಭಗವಾನ್ ಬುದ್ಧರು
ಅಲ್ಲೇ ಇರ್ತಾರೆ, ಬಂದಿರ್ತಾರೆ. ಅವ್ರ ಬುದ್ಧಿ ಹೇಳ್ತಾರೆ, ಇದು ಹೀಗಲ್ಲ, ಹೀಗೆ ನೀವು ಅದು ಆ ವಿಷಯಕ್ಕೆ ಜಗಳ ಆಡ್ಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳಿ ಬುದ್ಧಿವಾದ ಹೇಳ್ತಾರೆ. ಆದ್ರೆ ಅವರು ಈ ಎರಡು ಗುಂಪಿನವ್ರುನು ಈ ಬುದ್ಧಿವಾದದ ಮಾತನ್ನ ಕೇಳಿಸ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಅದನ್ನ ಗಮನಿಸಿ ನೋಡ್ತಾರೆ ಬುದ್ಧರು. ಯಾವಾಗ ಇವ್ರಿಗೆ ಬುದ್ಧಿ ಬರುತ್ತೆ ಅನ್ನೋದನ್ನ ಅವರು ತಮ್ಮ ದೃಷ್ಟಿಯಿಂದ ನೋಡ್ಕೊಳ್ತಾರೆ. ಸ್ವಲ್ಪ ಕಾಲ ಹಿಡಿಯುತ್ತೆ ಇವರು ಸರಿ ಹೋಗೋಕೆ ಅನ್ನೋದು ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಅವಾಗ ಬುದ್ಧರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಈ ಪರಿಸ್ಥಿತಿ ಸರಿ ಮಾಡ್ಬೇಕಾಗಿದೆ ಈಗ. ಅದಕ್ಕಾಗಿ ಏನ್ ಮಾಡ್ತಾರೆ, ಭಗವಾನರು ಸ್ವಲ್ಪ ದಿನ ಇಲ್ಲಿಂದ ಹೊರಗಡೆ ಹೋಗ್ಬಿಡೋಣ ಅಂತ ಹೇಳಿ ಒಂದು ಕಾಡಿಗೆ ಒಬ್ಬರೇ ಹೊರಟೋಗ್ಬಿಟ್ಟು ಆನಂದ ಮತ್ತೆ ಇನ್ನ ಕೆಲವು ತೀರಾ ಕಡಿಮೆ ಜನರ ಜೊತೆಗೆ, ಯಾಕೆಂದ್ರೆ ಆನಂದ ಯಾವಾಗ್ಲೂ ಭಗವಾನ್ ಬುದ್ಧರ ಜೊತೆಗೆ ಇರ್ತಾರೆ, ಅವರು ಬುದ್ಧರನ್ನ ಬಿಟ್ಟು ಒಂದು ಗಳಿಗೆನೂ ಇರೋದಿಲ್ಲ. ಹಾಗಾಗಿ ಅವ್ರು ಕೆಲವ್ರನ್ನ ಮಾತ್ರ ಕರ್ಕೊಂಡ್ಬಿಟ್ಟು ಕಾಡಿಗೆ ಹೋಗ್ಬಿಡ್ತಾರೆ. ಆ ಕಾಡಿನಲ್ಲಿ ಹೋಗಿ ಅಲ್ಲಿ ವರ್ಷವಾಸ ಮಾಡ್ತೀನಿ ಅಂತ ಹೇಳಿ ಅಲ್ಲೊಂದು ಮರದ ಕೆಳಗೋ ಗುಹೆನಲ್ಲೋ ಎಲ್ಲೋ ಅವರು ಅಲ್ಲಿ ಇದ್ದು ಬಿಡ್ತಾರೆ. ಅವಾಗ ಯಾರಪ್ಪ ಇವ್ರು ಸೇವೆ ಮಾಡಿದ್ರು, ಇವ್ರಿಗೆ ದಿನಕ್ಕೆ ಒಂದು ಹೊತ್ತಿನ ಊಟನಾದ್ರೂ ಬೇಕಲ್ವಾ, ಜೀವನ ಒಂದು ಶರೀರದ ಧಾರಣೆಗೋಸ್ಕರವಾಗಿ, ಪೋಷಣೆಗೋಸ್ಕರವಾಗಿ ಅಂತ ಹೇಳಿದ್ರೆ, ಅಲ್ಲಿ ಕಾಡಲ್ಲಿ ಒಂದು ಆನೆ ಮತ್ತೆ ಒಂದು ಕೋತಿ, ಇವರು ಅದೆರಡು ಕೂಡ ಇವರಿಗೆ ಸಹಾಯ ಮಾಡುತ್ತೆ. ಅಂದ್ರೆ ಆನೆ ತನಗೆ ಸಿಕ್ಕಿದ್ದನ್ನ ತಂದು ಕೊಡುವಂತಹದ್ದು, ಕೋತಿ ಮರಗಳಿಗೆ ಹಾರಿ ಹೋಗಿ ಹಣ್ಣುಗಳನ್ನ ಕಲೆಕ್ಟ್ ಮಾಡಿ ಅದನ್ನ ತಗೊಂಡ್ ಬಂದು ಕೊಡುವಂತಹದ್ದು, ಜೇನು ತುಪ್ಪವನ್ನ ತಂದು ಕೊಡುವಂತಹದ್ದು, ಅದೆಲ್ಲ ಮಾಡ್ತಾವ ಅವೆರಡೂನು. ಅವಾಗ ಬುದ್ಧರು ಅದ ತಿಂದ್ರು ಅಂದಾಗ ಅವಕ್ಕೆ ಸಂತೋಷ ಆಗ್ತಾ ಇರುತ್ತೆ. ಅವಾಗ ಇವರು 4 ತಿಂಗಳ ಕಾಲ ವರ್ಷವಾಸ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ 4 ತಿಂಗಳು ಒಂದೇ ಕಡೆ ವಾಸ ಮಾಡುವಂತಹದ್ದನ್ನ ಬುದ್ಧರು ಅವರ ಭಿಕ್ಕುಗಳು ಎಲ್ಲರೂ ಆಚರಿಸ್ತಾ ಇರ್ತಾರೆ. ಅಲ್ಲಿಗೆ ಹೊರಟು ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಈ ರೀತಿಯಾಗಿ ಇರ್ತಾರೆ. ಬುದ್ಧರು ಕೋಸಂಬಿನಲ್ಲಿ ಇಲ್ಲ, ಅದಕ್ಕೆ ಕಾರಣ ಈ ಎರಡು ಗುಂಪುಗಳಲ್ಲಿ ಜಗಳ ಆಡ್ತಾ ಇರುವಂತಹ ಈ ಭಿಕ್ಕುಗಳೇ ಅಂತ ಹೇಳಿ ಊರಿನ ಜನತೆಗೆ ಗೊತ್ತಾಗೋಗ್ಬಿಡುತ್ತೆ. ಅವಾಗ ಅವ್ರೇನ್ ಮಾಡ್ತಾರೆ, ಈ ಭಿಕ್ಕುಗಳಿಗೆ ಆಹಾರ ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ. ಈ ನೀವು ಜಗಳ ಆಡ್ಕೊಂಡು ನೀವು ಭಿಕ್ಕುಗಳಾದಂಥವ್ರು, ನೀವು ಅರ್ಹಂತ ಪದವಿಗೆ ಹೋಗ್ಬೇಕೇ ಹೊರತು, ಅದಕ್ಕೆ ಪ್ರಯತ್ನ ಮಾಡ್ಬೇಕೇ ಹೊರತು, ನೀವು ಜಗಳ ಆಡ್ಕೊಂಡು ಕೂತ್ಕೊಳ್ಳೋದು ನಿಮ್ಮ ಇದಕ್ಕೆ ತರ ಅಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಆಹಾರ ನೀಡೋದನ್ನ ಒದಗಿಸೋದನ್ನ ನಿರಾಕರಿಸ್ಬಿಡ್ತಾರೆ. ಆಗ ಭಿಕ್ಕುಗಳಿಗೆ ಬುದ್ಧಿ ಬರುತ್ತೆ, ಏನಪ್ಪ ಇದು ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ, ನೋಡಿದ್ರೆ ಬುದ್ಧರು ನೋಡಿದ್ರೆ ಅವರು ಇಲ್ಲ ಈಗ ಅಂತ ಹೇಳಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ವರ್ಷವಾಸದ ಕೊನೆ ಆಗ್ತಾ ಇದ್ದಾಗ ಆನಂದ ಮತ್ತೆ ಇತರ ಹಿರಿಯ ಭಿಕ್ಕುಗಳೊಂದಿಗೆ ಮೊದ್ಲು ಅವ್ರುಗಳು ಆನಂದ ಮತ್ತೆ ಇವ್ರು ಬರ್ತಾರೆ. ಬಂದು ಭಿಕ್ಕುಗಳ ಪರಿಸ್ಥಿತಿಯನ್ನ ನೋಡಿದಾಗ ಆಗ ಅವರೆಲ್ಲರೂ ತಪ್ಪಾಯ್ತು, ನಾವು ಇನ್ನು ಆ ತರ ಮಾಡೋದಿಲ್ಲ, ನಾವು ನಿಯಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಈಗ ಅಂತ ಹೇಳಿ ಭಗವಾನ್ ಬುದ್ಧರನ್ನ ಅವ್ರ ಎಲ್ಲಿದ್ದಾರೆ ಹೇಳಿ ನಾವು ಕ್ಷಮೆ ಕೇಳಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಆವಾಗ ಭಗವಾನ್ ಬುದ್ಧರು ಬರ್ತಾರೆ, ಅವ್ರನ್ನ ಕ್ಷಮೆ ಕೇಳಿ ಎಲ್ರೂ ಒಂದಾಗಿರ್ತಾರೆ. ಮತ್ತೆ ಒಂದಾಗಿ ಅವರು ಕೂತು ವಿಪಶ್ಯನಾ ಧ್ಯಾನದ ಕಡೆಗೆ ಗಮನವನ್ನ ಕೊಡ್ತಾರೆ. ಆ ನಂತರ ಎಲ್ಲವೂ ಸರಿ ಹೋಗತ್ತೆ. ಇದಕ್ಕೋಸ್ಕರವಾಗಿ ಭಗವಾನ್ ಬುದ್ಧರು ಹೇಳಿದ್ದು ಈ ಒಂದು ವಿಷಯ. ಅಂದ್ರೆ ನಾವು ಯಾವಾಗನೂ ಇದು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗ ಬೇಕಾದ್ರೂ ಸಾವಿನ ವಶ ಆಗಬಹುದು, ಹಾಗಂತ ವೈರತ್ವವನ್ನು ಯಾಕೆ ಕಟ್ಕೊಳ್ಬೇಕು, ಬೇಕಾಗಿಲ್ಲ. ಎಲ್ಲರ ಬಗ್ಗೆ ಮೈತ್ರಿಯನ್ನ ಹರಿಸ್ತಾ ಇರಬೇಕು ಅನ್ನುವಂತಹ, ಸ್ನೇಹವನ್ನ ಹರಿಸ್ಬೇಕು ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಇನ್ನು ಮುಂದಿನ ಗಾಥೆಗಳಲ್ಲಿ ಭಗವಾನ್ರು ಹೇಳ್ತಾರೆ, ಈ ಬದುಕು ಸುಂದರ ಸುಖಕರ ಅಂತ ಆಲೋಚನೆ ಮಾಡ್ತಾ ಯಾರು ಜೀವನ ಮಾಡ್ತಿರ್ತಾರೋ, ಮತ್ತೆ ಅದ್ರ ಜೊತೆಗೆ ಇಂದ್ರಿಯ ಸಂಯಮ ಇಲ್ದಲೇ ಇರೋ ಅಂತಹವರು, ಅದ್ರ ಜೊತೆಗೆ ಊಟದ ಮೇಲೆ ಹಿಡಿತ ಇಲ್ದೇ ಇರೋ ಅಂತಹವರು, ಮತ್ತೆ ಸೋಮಾರಿಗಳು, ಊಟ ಮಾತ್ರ ಬೇಕು, ಕೆಲಸ ಮಾತ್ರ ಮಾಡ್ಲಿಕ್ಕೆ ಸಿದ್ಧ ಇಲ್ಲ, ಆ ರೀತಿಯ ಸೋಮಾರಿಗಳನ್ನ, ಮತ್ತೆ ಬ್ರಹ್ಮಚರ್ಯವನ್ನ ಪಾಲಿಸದೇ ಇರುವಂತಹವರನ್ನ ಮಾರನು ವಶಪಡಿಸಿಕೊಳ್ತಾನೆ. ದುರ್ಬಲವಾದ ಮರ ಗಾಳಿಗೆ ಬಿದ್ದು ಹೋಗುವಂತೆ ಈ ವ್ಯಕ್ತಿ ಮಾರನ ಹಿಡಿತಕ್ಕೆ ಸಿಕ್ಕಾಕೊಳ್ತಾನೆ ಅಂತ ಹೇಳಿ ಹೇಳ್ತಾರೆ ಬುದ್ಧರು. ಅಂದ್ರೆ ಇದು ಶತಸಿದ್ಧ ಅಲ್ವಾ. ಯಾವಾಗ್ಲೂ ಕೂಡ ಬದುಕು ಸುಂದರ, ಅದನ್ನ ಬೇರೆ ದೃಷ್ಟಿಯಿಂದ ನೋಡ್ಬೇಕು. ನನಗೆ ಸುಂದರ, ನನಗೆ ಸುಖ ಅಂತ ಹೇಳಿ ಆ ದೃಷ್ಟಿಯಿಂದ ಆಲೋಚನೆ ಮಾಡಬಾರ್ದು. ಮತ್ತೆ ಇಂದ್ರಿಯ ಸಂಯಮ ಯಾವುದೇ ಕಾಲಕ್ಕೂ ಪ್ರತಿಯೊಬ್ಬರಿಗೂ ಕೂಡ, ಅವರು ಸನ್ಯಾಸಿಗಳಾಗಿರ್ಲಿ ಸಂಸಾರಿಗಳಾಗಿರ್ಲಿ, ಇಂದ್ರಿಯ ಸಂಯಮ ಅನ್ನೋದು ಬೇಕೇ ಬೇಕಾಗತ್ತೆ. ಮತ್ತೆ ಇದ್ರ ಜೊತೆಗೆ ಊಟದಲ್ಲಿ ಹಿಡಿತಾ ಇರ್ಬೇಕಾಗತ್ತೆ. ಇದೆ ಅಂತ ಹೇಳಿ ಅಥವಾ ಸಿಕ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ಊಟ ಮಾಡುವಂತಹದ್ದು ಕೂಡ ಆಧ್ಯಾತ್ಮ ಜೀವಿಗಳಿಗೆ ತರವಲ್ಲ, ಯಾರಿಗೂ ತರವಲ್ಲ. ಯಾಕೆಂದ್ರೆ ಆರೋಗ್ಯ ಕೆಡುತ್ತೆ ಊಟದಲ್ಲಿ ಹಿಡಿತಾ ಇಲ್ದಲೆ ಹೋದ್ರೆ. ದೇಹದ ಆರೋಗ್ಯ ಹದಗೆಡುತ್ತೆ ಅಂತ ನಮ್ಗೆ ಗೊತ್ತು. ಮತ್ತೆ ಸೋಮಾರಿತನ, ಸೋಮಾರಿತನ ಬೇಕೇ ಇಲ್ಲ.
ಯಾವಾಗ್ಲೂ ಮನುಷ್ಯ ಇರೋದು ಚಟುವಟಿಕೆಯಿಂದ ಓಡಾಡ ನನ್ನ ಕೈಲಾದಷ್ಟು ಕೆಲಸ ಮಾಡ್ಲಿಕ್ಕೆ ಹೊರತು ಸೋಮಾರಿತನದಿಂದ ಹಾಯಾಗಿ ನನ್ನ ಶರೀರನ ಬೆಳೆಸ್ತೀನಿ ಅಥವಾ ನಾನು ಆರಾಮಾಗಿರ್ತೀನಿ ಅನ್ನುವಂಥದ್ದಕ್ಕಲ್ಲ. ಆಮೇಲೆ ಬ್ರಹ್ಮಚರ್ಯ ಪಾಲಿಸದಲ್ಲೇ ಇದ್ರೆ ಬಹಳ ಬೇಗ ಕೆಟ್ಟ ವಿಷಯಗಳಿಗೆ ಒಳಗಾಗುತ್ತಾರೆ ಅನ್ನೋದು ಸಿಗಾಕೊಳ್ತಾರೆ ಅಂತ ಹೇಳ್ತಾರೆ. ಆದ್ರೆ ಯಾರಿಗೆ ಇಂದ್ರಿಯ ಸಂಯಮ ಇರುತ್ತೋ ಮತ್ತೆ ಊಟದಲ್ಲಿ ಹಿಡಿತಾ ಇರುತ್ತೋ, ಅಂದ್ರೆ ಎಷ್ಟು ಬೇಕೋ ಆಹಾರ ಅಷ್ಟು ಅಗತ್ಯ ಇದ್ದಷ್ಟನ್ನ ಮಾತ್ರ ಯಾರು ತಗೊಳ್ತಾರೋ, ಪೂರ್ಣ ಶ್ರದ್ಧೆ ಇರುವಂತಹವರನ್ನ ಮಾರನ್ನು ವಶಪಡಿಸಿಕೊಳ್ಳಲಾರ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಪರ್ವತದ ದೊಡ್ಡ ಬಂಡೆಯನ್ನ ಗಾಳಿಗೆ ಬಿರುಗಾಳಿ ಬೀಸಿದ್ರು ಕೂಡ ಆ ದೊಡ್ಡ ಬಂಡೆನ ಏನು ಮಾಡಕ್ಕಾಗಲ್ಲ. ಆ ರೀತಿಯಾಗಿ ಈ ವ್ಯಕ್ತಿಯನ್ನ ಆಸೆಗಳು ಏನೂ ಮಾಡಕ್ಕಾಗೋದಿಲ್ಲ. ಯಾಕೆಂದ್ರೆ ಅವರು ತಮ್ಮ ಒಂದು ಎಲ್ಲ ಆಸೆಗಳನ್ನ ತಮ್ಮ ಅಧೀನದಲ್ಲಿ ಇಟ್ಕೊಂಡಿರ್ತಾರೆ, ಕಂಟ್ರೋಲ್ನಲ್ಲಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಮಾರ ಅಂತ ಹೇಳಿದ್ರೆ ಅದೊಬ್ಬ ವ್ಯಕ್ತಿ ಅಂತ ನಾವು ಭಾವಿಸ್ಬೇಕಾಗಿಲ್ಲ, ಅದೊಂದು ಶಕ್ತಿ. ಅಂದ್ರೆ ನಮ್ಮನ್ನ ಬೇಗ ನೆಗೆಟಿವಿಟಿ ಕಡೆಗೆ ಯಾವ್ದು ಎಳೆಯುತ್ತೋ ಆ ಶಕ್ತಿಯನ್ನ ಇಲ್ಲಿ ಮಾರ ಅಂತ ಹೇಳ್ತಾರೆ ಬುದ್ಧರು. ಅದೊಂದು ಶಕ್ತಿ, ಬೇಗ ಕೆಟ್ಟದ್ದಕ್ಕೆ ವಶ ಮಾಡುವಂತಹ ಶಕ್ತಿ. ಅದು ಬೇಕಾಗಿಲ್ಲ. ಆಸೆಗೆ ಅಥವಾ ತನ್ಹಾಗೆ ಬಲಿ ಬೀಳಬೇಡಿರಿ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಎಲ್ಲದರಲ್ಲೂ ಸಂಯಮ ಇರಬೇಕು. ಅವನು ಸನ್ಯಾಸಿಯಾಗಿರ್ಲಿ ಸಂಸಾರಿಯಾಗಿರ್ಲಿ, ಆಸೆಗಳಲ್ಲಿ ಸಂಯಮ ಇರಬೇಕು, ಊಟದಲ್ಲಿ ಸಂಯಮ ಇರಬೇಕು. ಪ್ರತಿಯೊಂದರಲ್ಲೂ ಕೂಡ ಸಂಯಮದಿಂದ ಇದ್ದಾಗ ಮಾತ್ರ ಜೀವನ ಸುಖಕರವೇ ಹೊರತು ಇಲ್ಲದೆ ಇದ್ರೆ ನಾವು ಬೇಗ ನಮ್ಮ ಜೀವನ ಹಾಳಾಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸನ್ಯಾಸಿಯಂತೆ ಕಾಷಾಯ ವಸ್ತ್ರ ಧರಿಸಿದವರ ಬಗ್ಗೆ ಸಹ ಭಗವಾನ್ ಬುದ್ಧರು ಕೆಲವು ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ಬರೀ ಸಂಸಾರಸ್ಥರಿಗೆ ಮಾತ್ರ ಈ ವಿಷಯಗಳನ್ನ ಹೇಳಿಲ್ಲ, ಭಿಕ್ಕುಗಳಿಗೂ ಹೇಳಿದ್ದಾರೆ, ಸನ್ಯಾಸಿಗಳಿಗೂ ಹೇಳಿದ್ದಾರೆ, ಎಲ್ರಿಗೂ ಕೂಡ ಹೇಳ್ತಾರೆ. ಇಲ್ಲಿ ಬುದ್ಧರು ಹೇಳ್ತಾರೆ, ಸನ್ಯಾಸಿಯಂತೆ ಕಾಷಾಯ ವಸ್ತ್ರ ಅಂದ್ರೆ ಅದೊಂದು ಪವಿತ್ರತೆಯ ಸಂಕೇತ. ಒಂದು ಹಳದಿ ಬಣ್ಣದ ಬಟ್ಟೆ, ಅದಕ್ಕೆ ಕಾಷಾಯ ವಸ್ತ್ರ ಅಂತ ಹೇಳಿ ಕರೀತಾರೆ. ಆ ಕಾಷಾಯ ವಸ್ತ್ರ ಧರಿಸಿದವರ ಬಗ್ಗೆ ಕೂಡ ಭಗವಾನ್ ಬುದ್ಧರು ಕೆಲವು ಮಾತುಗಳನ್ನ ಹೇಳ್ತಾರೆ. ಯಾರು ಕಶ್ಮಲಗಳಿಂದ ಕೂಡಿರ್ತಾರೆಯೋ, ಧರ್ಮ ಮತ್ತು ಸತ್ಯರಹಿತರೋ, ಅಂಥವರು ಕಾಷಾಯ ವಸ್ತ್ರವನ್ನ ಧರಿಸಿದ್ರು ಕೂಡ ಅವರು ಅನರ್ಹರು ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ಇನ್ನು ಪ್ರಾಪಂಚಿಕ ಆಸೆಗಳು ಬಿಟ್ಟಿಲ್ವೋ, ನಾನು ನನ್ನದು ಅನ್ನೋ ಅಂತಹದ್ದನ್ನ ಬಿಟ್ಟಿಲ್ವೋ, ಮತ್ತೆ ಮನಸ್ಸು ಇನ್ನು ಬಹಳ ಕಲ್ಮಶಗಳಿಂದ ಕೂಡಿರುತ್ತೋ, ಅಂಥವ್ರು ಒಂದು ವೇಳೆ ಈ ಕಾಷಾಯ ವಸ್ತ್ರಗಳನ್ನ ಧರಿಸ್ಬಿಟ್ಟಿದ್ರೆ ಕೂಡ, ಅಂದ್ರೆ ಒಬ್ಬ ಸನ್ಯಾಸಿಯ ವೇಷ ಅದನ್ನ ಧರಿಸ್ಬಿಟ್ಟಿದ್ರು ಕೂಡ ಅವರು ಅನರ್ಹರು ಅಂತ ಹೇಳ್ತಾರೆ. ಅಂದ್ರೆ ಅವರ ಬಟ್ಟೆ ಧರಿಸ್ಲಿಕ್ಕೆ ಅರ್ಹತೆ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ಯಾರು ಕಲ್ಮಶಗಳಿಂದ ಮುಕ್ತರೋ, ಶೀಲವಂತರೋ, ಮತ್ತೆ ಪ್ರಶಾಂತತೆಯನ್ನ ಗಳಿಸ್ಕೊಂಡಿರ್ತಾರೋ, ಧರ್ಮ ಮತ್ತು ಸತ್ಯಗಳಿಂದ ಜೀವಿಸ್ತಿರ್ತಾರೋ, ಅಂಥವರು ಕಾಷಾಯ ವಸ್ತ್ರಕ್ಕೆ ಅರ್ಹರು ಅಂತಾರೆ. ಅಂದ್ರೆ ಏನೇನಿದ್ದಾಗ ಕಾಷಾಯ ವಸ್ತ್ರವನ್ನು ಧರಿಸಬಾರದು, ಮತ್ತೆ ಯಾವ ರೀತಿ ನಮ್ಮ ಮನಸ್ಸಿದೆ ಅಥವಾ ನಮ್ಮ ಜೀವನ ಇದೆ ಆವಾಗ ಕಾಷಾಯ ವಸ್ತ್ರ ಧರಿಸಬಹುದು ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಕಲ್ಮಶಗಳಿಂದ ಯಾರು ಮುಕ್ತರಾಗಿರ್ತಾರೋ, ಶೀಲವಂತರೋ, ಅಂದ್ರೆ ಶೀಲ ಸದಾಕಾಲ ಅವರ ಜೀವಿತದಲ್ಲಿ ಅಳವಟ್ಟಿದ್ಯೋ, ಮತ್ತು ಅವರು ಪ್ರಶಾಂತತೆಯನ್ನ ಗಳಿಸಿರ್ತಾರೋ, ಧರ್ಮ ಮತ್ತು ಸತ್ಯಗಳಿಂದ ಜೀವಿಸ್ತಾ ಇರ್ತಾರೋ, ಅಂಥವ್ರು ಕಾಷಾಯ ವಸ್ತ್ರಕ್ಕೆ ಅರ್ಹರು ಅಂತ ಹೇಳ್ತಾರೆ. ಅಂಥವರಿಗೆ ಮಾತ್ರ ಈ ನಿರ್ವಾಣದ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಅರ್ಹತೆ ಇರುತ್ತೆ, ಇಲ್ಲದೆ ಇದ್ರೆ ಇಲ್ಲ ಅಂತ ಹೇಳ್ತಾರೆ. ಕಾಷಾಯ ವಸ್ತ್ರ ಧರಿಸ್ಲಿಕ್ಕೆ ಅರ್ಹತೆ ಅನ್ನೋದು ಬೇಕು. ಒಂದ್ಸರ್ತಿ ವಿಜಾಪುರದ ಜ್ಞಾನಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಒಂದು ಪ್ರವಚನದಲ್ಲಿ ಅವ್ರು ಹೇಳ್ತಿರ್ತಾರೆ, ಅವ್ರು ಬರೀ ಬಿಳಿದು ಒಂದು ಜುಬ್ಬ ಒಂದು ಪಂಚೆ ಹಾಕ್ತಿರ್ತಾರೆ. ಆ ಜುಬ್ಬಕ್ಕೆ ಆ ಶರ್ಟಿಗೆ ಒಂದು ಜೋಬ್ ಕೂಡ ಇರೋದಿಲ್ಲ. ಯಾವತ್ತು ಅವರು ಜೋಬನ್ನ ಹೊಲಿಸಲೇ ಇಲ್ಲ, ಎರಡೇ ಜೊತೆ ಬಟ್ಟೆ ಅವರು ಉಪಯೋಗಿಸ್ತಾ ಇದ್ದದ್ದು. ಅವರು ಆ ಬಿಳಿ ವಸ್ತ್ರವನ್ನ ಧರಿಸ್ತಾ ಇರ್ತಾರೆ, ಕಾಷಾಯ ವಸ್ತ್ರ ಎಂದು ಧರಿಸ್ಲೇ ಇಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಅಂತಹ ಪವಿತ್ರತೆ ಅವರಲ್ಲಿತ್ತು. ಆ ಪವಿತ್ರತೆಯ ಸಂಕೇತವಾಗಿ ಅವರು ಬಿಳಿ ಬಟ್ಟೆಯನ್ನ ಅವರು ಧರಿಸ್ಕೊಳ್ತಾ ಇದ್ರು ಸಿದ್ದೇಶ್ವರ ಸ್ವಾಮಿಗಳು. ರಾಗ ದ್ವೇಷಗಳು ಆ ಹೇಗೆ ಮಾನವರ ಮನಸ್ಸಿನ ಒಳಕ್ಕೆ ನುಗ್ಗುತ್ತೆ ಅನ್ನೋದಕ್ಕೆ ಭಗವಾನ್ ಬುದ್ಧರು ಬಹಳ ಚೆನ್ನಾಗಿ ತಿಳಿಸ್ತಾರೆ. ಅಂದ್ರೆ ಇನ್ನು ಮನುಷ್ಯ ತನ್ನ ಮನಸ್ಸನ್ನ ತನ್ನ ಹಿಡಿತಕ್ಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ, ಅಂಥವರ ಮನಸ್ಸಿನ ಒಳಕ್ಕೆ ಹೇಗೆ ರಾಗ ಮತ್ತೆ ದ್ವೇಷಗಳು ನುಗ್ಗುತ್ತೆ ಅಥವಾ ಅದು ಮನೆ ಮಾಡಿಬಿಡುತ್ತೆ ಅನ್ನೋದಕ್ಕೆ ಈ ಮುಂದಿನ 2 ಗಾಥೆಗಳಲ್ಲಿ ಭಗವಾನ್ ಬುದ್ಧರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಸುಭದ್ರವಾದಂತಹ ಚಾವಣಿ ಇಲ್ಲದೆ ಇರುವ ಮನೆ ಒಳಕ್ಕೆ ಮಳೆ ನೀರು ನುಗ್ಗುವಂತೆ ಅಂತ.
ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇವಾಗ ನಮ್ಮ ರೂಫು, ನಮ್ಮ ಚಾವಣಿ, ಮನೆಯ ಚಾವಣಿ ಭದ್ರವಾಗಿ ಇಲ್ದಲೇ ಇದ್ರೆ ಮಳೆ ಬಂದಾಗ ಏನಾಗುತ್ತೆ? ಸೋರುತ್ತೆ ಎಲ್ಲ, ಒಳಗಡೆ ನೀರು ಬರುತ್ತೆ. ಅದೇ ರೀತಿ ಧ್ಯಾನದಿಂದ ವಿಕಾಸ ಆಗದೇ ಇರುವಂತಹ ಮನಸ್ಸಿನ ಒಳಕ್ಕೆ ರಾಗ ಮತ್ತೆ ದ್ವೇಷ ಎರಡು ಕೂಡ ಪ್ರವೇಶ ಮಾಡುತ್ತೆ. ರಾಗ ಬಂದ್ರೆ ಸಾಕು, ಅದ್ರ ಹಿಂದೆನೆ ದ್ವೇಷ ಅನ್ನೋದು ಬಂದೇ ಬರುತ್ತೆ. ರಾಗ ಅಂದ್ರೆ ಬೇಕು ಬೇಕು ನನಗೆ ಅನ್ನುವಂತಹದ್ದು, ಮತ್ತೆ ಅದರ ಮೇಲಿನ ವ್ಯಾಮೋಹ. ದ್ವೇಷ ಅಂತಂದ್ರೆ ಅದು ಸಿಗದೇ ಇದ್ರೆ ನಾವು ಮಾಡುವಂತಹ ಎಲ್ಲ ಕಷ್ಟ ಕೋಟಲೆಗಳೇನಿದೆ ಅದೆಲ್ಲವೂ ದ್ವೇಷಕ್ಕೆ ಸೇರ್ಕೊಳ್ಳುತ್ತೆ. ಹಾಗಾಗಿ ರಾಗ ಪ್ರವೇಶ ಮಾಡೋದು ಮಾಡ್ಬಿಡತ್ತೆ ಅಂತ ಹೇಳ್ತಾರೆ. ಧ್ಯಾನದಿಂದ ವಿಕಾಸವಾಗದೇ ಇರುವ ಮನಸ್ಸಿನಲ್ಲಿ ಅಂತ ಹೇಳಿ ಅವರು ಹೇಳ್ತಾರೆ. ಆದರೆ ಸುಭದ್ರವಾದ ಚಾವಣಿ ಇರುವ ಮನೆ ಏನಿದೆ ಅದರ ಒಳಕ್ಕೆ ಮಳೆ ನೀರು ನುಗ್ಗಕ್ಕಾಗಲ್ಲ. ಅದೇ ರೀತಿ ಧ್ಯಾನದಿಂದ ಅಭಿವೃದ್ಧಿ ಹೊಂದಿದಂತಹ ಮನಸ್ಸಿನಲ್ಲಿ ಅದರ ಒಳಕ್ಕೆ ರಾಗ ಪ್ರವೇಶನೆ ಮಾಡಲ್ಲ. ರಾಗ ಪ್ರವೇಶ ಮಾಡದೇ ಇದ್ರೆ ದ್ವೇಷಕ್ಕೆ ಆಸ್ಪದ ಇಲ್ವೇ ಇಲ್ಲ. ರಾಗ ಬಂದ್ರಷ್ಟೇ ಮುಂದಕ್ಕೆ ದ್ವೇಷ ಮೋಹಗಳು ಬರುವಂತಹದ್ದು. ಹಾಗಾಗಿ ರಾಗವೇ ಎಂಟರ್ ಆಗದಲ್ಲೇ ಇದ್ರೆ, ಅಂದ್ರೆ ಆಸೆನೇ ಎಂಟರ್ ಆಗದಲ್ಲೇ ಇದ್ರೆ ಇನ್ನೆರಡು ಉಳಿದದ್ದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಭಗವಾನ್ ಬುದ್ಧರು ಹೇಳ್ತಾರೆ, ಧ್ಯಾನದಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಪ್ರದುಷ್ಟವಾದಂತಹ ಮನಸ್ಸನ್ನ ಹೇಗೆ ಶುದ್ಧ ಮಾಡ್ಕೊಳ್ಬೇಕು, ಹೇಗೆ ಪ್ರಸನ್ನ ಮನಸ್ಸನ್ನ ಮಾಡ್ಕೊಳ್ಬೇಕು ಅಂತ ಈ ಗಾಥೆನಲ್ಲಿ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ಅಭಿವೃದ್ಧಿಗೊಳ್ಳುತ್ತೆ. ಅವಾಗ ಇಂತಹ ಅಭಿವೃದ್ಧಿಗೊಂಡಂತಹ ಮನಸ್ಸಿನಲ್ಲಿ ರಾಗ ದ್ವೇಷ ಮತ್ತು ಮೋಹಗಳಿಗೆ ಜಾಗ ಇಲ್ಲ. ಅದು ಪ್ರಶಾಂತವಾಗಿರುತ್ತೆ, ಆನಂದದಿಂದ ಇರುತ್ತೆ, ತನಗೇನಿದೆ ಅದರಲ್ಲಿ ತಾನು ಸುಖವಾಗಿ ಆನಂದವಾಗಿರುತ್ತೆ. ಪ್ರತಿಯೊಬ್ಬ ಎಲ್ಲರನ್ನೂ ಸ್ನೇಹದಿಂದ ಪ್ರೀತಿಸುವಂತಹ ಒಂದು ಸ್ಥಿತಿಯಲ್ಲಿ ಅಂತಹ ಮನಸ್ಸು ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಧ್ಯಾನದಿಂದ ಯಾವಾಗ್ಲೂ ಕೂಡ ಅಂತರ್ದೃಷ್ಟಿಯನ್ನ ಪಡ್ಕೊಳ್ತೇವೆ. ಅಂತರ್ದೃಷ್ಟಿ ಬಂದ ಮೇಲೆ ಏನಾಗತ್ತೆ ಅಂದ್ರೆ ನಾವು ದುಃಖದ ಬಿಡುಗಡೆಯ ಕಡೆಗೆ ಮುಂದುವರಿತೇವೆ. ಅಂದ್ರೆ ಅಂತರ್ದೃಷ್ಟಿಯನ್ನ ಪಡೆದು ನಾವು ನಮ್ಮ ಮುಂದುವರೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ತಿಳಿಸ್ತಾ ಧ್ಯಾನದ ಮಹತ್ವವನ್ನ ಇಲ್ಲಿ ಭಗವಾನ್ ಬುದ್ಧರು ತಿಳಿಸ್ತಾರೆ. ಧ್ಯಾನದಿಂದ ಸಿಗುವಂತಹದ್ದು ಏನೇನು ಅಂತ ಹೇಳಿದ್ರೆ ಎಚ್ಚರಿಕೆ. ಅಂದ್ರೆ ಆ ಎಚ್ಚೆತ್ತ ಸ್ಥಿತಿ ಏನ್ ಸಿಗತ್ತೆ, ಆ ಎಚ್ಚರಿಕೆಯಿಂದ ನಾವು ನಿರ್ವಾಣದ ಕಡೆಗೆ ಸಾಗೋದಕ್ಕೆ ಸಾಧ್ಯ. ಅಂದ್ರೆ ಅರಿವು ಬರುತ್ತೆ, ಆ ಅರಿವಿನಿಂದ ನಾವು ನಿರ್ವಾಣದ ಕಡೆಗೆ ಹೋಗೋದಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ ಧ್ಯಾನ ಎಷ್ಟು ಅಗತ್ಯ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರ ಈ ಎರಡು ಗಾಥೆಗಳ ಮುಖಾಂತರ ಹೇಳ್ತಾ, ಸದಾಕಾಲ ಪ್ರದುಷ್ಟ ಮನಸ್ಸಿನಿಂದ ಹೊರಬರಬೇಕು, ಪ್ರಸನ್ನ ಮನಸ್ಸನ್ನ ಹೊಂದಬೇಕು ಅನ್ನುವಂಥದ್ದನ್ನ ಪದೇ ಪದೇ ಈ ಗಾಥೆಗಳ ಮುಖಾಂತರ ಭಗವಾನ್ ಬುದ್ಧರು ತಿಳಿಸ್ಕೊಡ್ತಾರೆ. ಮುಂದಿನ ಇನ್ನೆರಡು ಗಾಥೆ ನೋಡೋಣ. ಈ ಲೋಕದಲ್ಲಿ ಬರಿಯ ಪಾಪ ಕಾರ್ಯಗಳನ್ನು ಮಾಡುತ್ತಿರುವವ್ರ ಬಗ್ಗೆ ಹೇಳ್ತಾರೆ ಬುದ್ಧರು. ಪಾಪ ಕಾರ್ಯ ಮಾಡಿದವನು ಇಲ್ಲಿಯೂ ದುಃಖ ಪಡ್ತಾನೆ, ಮುಂದೆ ಕೂಡ ದುಃಖ ಪಡ್ತಾನೆ ಅಂತ ಹೇಳ್ತಾರೆ. ಇಹ ಪರಗಳೆರಡರಲ್ಲೂ ಕೂಡ ಶೋಕ ಪಡ್ತಾನೆ. ಅದರಿಂದ ತಾನು ಮಾಡಿದ ಪಾಪ ಕಾರ್ಯಗಳನ್ನ ಜ್ಞಾಪಿಸ್ಕೊಂಡು ಇಲ್ಲಿ ಶೋಕ ಪಡ್ತಾನೆ, ಹಾಗೂ ಅದರಿಂದ ನರಳುತ್ತಾನೆ. ಅದೇ ರೀತಿ ಪುಣ್ಯ ಕಾರ್ಯಗಳನ್ನ ಮಾಡಿದವನು ಇಲ್ಲಿಯೂ ಸಂತೋಷವಾಗಿರ್ತಾನೆ, ಮುಂದೆಯೂ ಸಂತೋಷ ಪಡ್ತಾನೆ. ಅವನು ಇಹ ಪರಗಳು ಎರಡರಲ್ಲಿಯೂ ಕೂಡ ಸಂತೋಷ ಪಡ್ತಾನೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಇಲ್ಲಿ ತಾವು ಮಾಡಿರುವಂತಹ ಒಂದು ಏನು ಪಾಪ ಕಾರ್ಯಗಳಿದೆ, ಪುಣ್ಯ ಕಾರ್ಯಗಳಿದೆ, ಅವುಗಳನ್ನ ನೆನೆದು ಪಾಪ ಕಾರ್ಯಗಳನ್ನ ಮಾಡಿದ್ರೆ ದುಃಖ ಪಡ್ತಾರೆ, ಮತ್ತೆ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ರೆ ಅವುಗಳನ್ನ ನೆನೆಸ್ಕೊಂಡಾಗ ಆನಂದ ಪಡ್ತಾರೆ ಅಂತ ಹೇಳ್ತಾರೆ. ಆನಂದ ಪಡೋ ಅಂಥವ್ರು ಒಳ್ಳೆಯ ಗತಿಗೆ ಸೇರ್ತಾರೆ, ಮುಂದೆಯೂ ಕೂಡ ಆನಂದ ಪಡ್ತಾರೆ. ದೈವಿಕ ಆನಂದ ಅದು ಅವರಿಗೆ ಸಿಗತ್ತೆ. ಅದು ಶುದ್ಧ ಮುಕ್ತ ಮನಸ್ಸಿನ ಅನುಭವ ವೇದ್ಯವಾದದ್ದು ಈ ಒಂದು ದೈವಿಕ ಆನಂದ. ಆ ದೈವಿಕ ಆನಂದ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗ್ಬೇಕು, ಮನಸ್ಸು ಖಾಲಿ ಆಗ್ಬೇಕು, ಅದು ಸೂಕ್ಷ್ಮವಾಗ್ಬೇಕು, ಸತ್ಯವನ್ನ ಸ್ವೀಕರಿಸೋದಕ್ಕೆ ಅರ್ಹ ಆಗುವಂತಹ ಒಂದು ಮನಸ್ಸಾಗ್ಬೇಕಾಗತ್ತೆ. ಹಾಗೆ ಆದಾಗ ಮಾತ್ರ ಆನಂದ, ದೈವಿಕವಾದಂತಹ ಆನಂದ ಅಂತಹ ಮನಸ್ಸಿನಲ್ಲಿ ಹೊಳೆಯುತ್ತೆ ಅಥವಾ ಅದು ಪ್ರತಿಬಿಂಬಿತವಾಗತ್ತೆ. ಅದು ಶುದ್ಧ ಮುಕ್ತ ಮನಸ್ಸಿಗೆ ಅನುಭವ ವೇದ್ಯವಾಗತ್ತೆ ಅಂತ ಹೇಳಿ ಈ ಗಾಥೆಗಳಲ್ಲಿ ತಿಳಿಸ್ಕೊಡ್ತಾರೆ. ಅಂದ್ರೆ ಆನಂದ ಸಿಗ್ಬೇಕು ಅಂತ ಹೇಳಿದ್ರೆ ಮನಸ್ಸು ಪರಿಶುದ್ಧ ಆಗ್ಬೇಕು, ಆಗ ದೈವಿಕ ಆನಂದ ನಮ್ಮ ಒಳಕ್ಕೆ ಬರುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ.
ಇಲ್ಲಿ ಭಗವಾನ್ ಬುದ್ಧರು ಹೇಳುವಂತಹದ್ದು ಒಳ್ಳೆಯ ಕೆಲಸಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸತ್ಕರ್ಮ ಮಾಡಲೇಬೇಕು ಅನ್ನೋದನ್ನ ಹೇಳ್ತಾರೆ. ಇನ್ನು ದುಷ್ಕರ್ಮ ಮಾಡಿದ್ರೆ ಅದರಿಂದ ಕೆಟ್ಟ ಫಲವೇ ಸಿಗುತ್ತೆ. ಅದರಿಂದ ಬರೀ ನೋವು ದುಃಖಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಪ್ರಪಂಚದಲ್ಲೂ ದುಃಖ ಪಡ್ತೀರ ಮುಂದೆ, ಆಮೇಲೆ ಮುಂದೆ ಸತ್ತ ನಂತರ ಕೂಡ ದುಃಖ ಪಡ್ತಾರೆ ಅಂತ ಹೇಳ್ತಾರೆ. ಈ ಒಳ್ಳೆಯ ಪ್ರತಿಫಲ ಯಾತಕ್ಕೆ ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ, ಸತ್ಕರ್ಮಕ್ಕೆ ಪ್ರತಿಫಲ ಒಳ್ಳೆಯದನ್ನ ನಮ್ಮ ಕರ್ಮ ದೇವತೆಗಳು ಕೊಟ್ಟೆ ಕೊಡ್ತಾರೆ. ಅದೇ ಕೆಟ್ಟ ಕೆಲಸಕ್ಕೆ ಕೆಟ್ಟ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ, ಸದಾಕಾಲ ಸಮಾಜಕ್ಕೆ ಒಳಿತನ್ನೇ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಒಳಿತೆ ಆಗತ್ತೆ ಅಂತ ತಿಳಿಸ್ತಾರೆ. ಅಂದ್ರೆ ಒಳಿತನ್ನ ಮಾಡೋದ್ರಿಂದ ಮಾಡುವವರಿಗೂ ಒಳಿತಾಗತ್ತೆ ಅನ್ನೋ ಮಾತನ್ನ ಈ ಎರಡು ಗಾಥೆಗಳಲ್ಲಿ ಬುದ್ಧರು ಹೇಳ್ತಾರೆ. ಅಂದ್ರೆ ಬರೀ ಒಳಿತನ್ನ ಮಾಡ್ತಾ ಇದ್ರೆ ಯಾಕೆ ನಾವು ನಮ್ಗೇನ್ ಸಿಗತ್ತೆ ಅಂದ್ರೆ ನಮಗೂ ಒಳಿತೆ ಆಗತ್ತೆ. ಯಾಕೆಂದ್ರೆ ಬೇರೆಯವರಿಗೂ ಒಳಿತನ್ನ ಮಾಡ್ದಲ್ಲ ನಮಗೆ ಒಳಿತಾಗೋಕ್ ಸಾಧ್ಯ ಇಲ್ಲ ಅಂತ H.P. ಅವ್ರು ಹೇಳಿದ್ದಾರೆ. ಹಾಗೆ ಈ ಬುದ್ಧರು ಇಲ್ಲಿ ಹೇಳ್ತಾರೆ, ಎಲ್ರಿಗೂ ಕೂಡ ಒಳಿತನ್ನ ಮಾಡ್ತಾ ಇದ್ದಾಗ, ಸಮಾಜಕ್ಕೂ ಒಳಿತನ್ನ ಮಾಡ್ತಲೇ ಇದ್ದಾಗ ಏನಾಗುತ್ತೆ, ಎಲ್ರಿಗೂ ಒಳಿತಾಗತ್ತೆ. ಅಂದ್ರೆ ಅವಾಗ ನಮಗೂ ಕೂಡ ಒಳಿತಾಗೇ ಆಗತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಪಾಪ ಕಾರ್ಯಗಳನ್ನ ಮಾಡಿದವರು ಇಲ್ಲಿಯೂ ದುಃಖ ಪಡ್ತಾರೆ, ಮುಂದೆಯೂ ದುಃಖ ಪಡ್ತಾರೆ ಅನ್ನುವಾಗ ಇಲ್ಲಿ ನಾವು ದೇವದತ್ತನನ್ನ ಜ್ಞಾಪಿಸ್ಕೊಳ್ಬೇಕಾಗತ್ತೆ. ದೇವದತ್ತ ಅನ್ನುವಂತಹವನು ಭಗವಾನ್ ಬುದ್ಧರ ದಾಯಾದಿ, ಅವನ ಸ್ವಂತ ಈ ಕಸಿನ್ ಬ್ರದರ್ಸ್ ಅಂತ ನಾವು ಕರಿತೀವಲ್ವಾ, ಅದು ಅವ್ ಚಿಕ್ಕಂದಿನಿಂದ ಸಿದ್ಧಾರ್ಥರಿಗೆ ಸದಾಕಾಲ ಅವನು ಒಂದು ಶತ್ರುತ್ವವನ್ನ ಸಾಧಿಸ್ಕೊಂಡು ಬರ್ತಾ ಇರ್ತಾನೆ. ಎಷ್ಟು ಅಂತಂದ್ರೆ ಅವನು, ಅಯ್ಯೋ ಯಶೋಧರೇನ್ ಮದುವೆ ಆಗುವಾಗ ಅಡ್ಡ ಬರ್ತಾನೆ. ನಮ್ಗೆ ಗೊತ್ತಿದೆ ಅಲ್ವಾ, ಒಂದು ಹಂಸಕ್ಕೆ ಬಾಣ ಬಿಟ್ಬಿಟ್ಟಿರ್ತಾನೆ. ಬುದ್ಧರು ಅದನ್ನ ಆ ಬಾಣವನ್ನ ತೆಗೆದು ಅದಕ್ಕೆ ಮುಲಾಮನ್ನ ಹಚ್ಚಿ ಅದನ್ನ ಕಾಪಾಡ್ತಾರೆ. ಈ ಎಲ್ಲ ಕಥೆಗಳು ನಮ್ಗೆ ಗೊತ್ತಿರೋ ಅಂತದ್ದೇ. ಈ ಮುಂದೆ ಏನೇನಾಗತ್ತೆ ಅನ್ನೋ ಅಂತದ್ದು ಇಲ್ಲಿ ಈಗ ನಾವು ತಿಳ್ಕೊಳ್ಳೋಣ. ಇದು ದೇವದತ್ತ ಈ ದಾಯಾದಿ ಆಗಿರೋದ್ರಿಂದ ಚಿಕ್ಕಂದಿನಿಂದ ಸಿದ್ಧಾರ್ಥರಿಗೆ ತೊಂದರೆ ಕೊಟ್ಕೊಂಡೇ ಬರ್ತಿರ್ತಾನೆ. ಅವರು ಎಲ್ಲವನ್ನ ಸಹಿಸ್ಕೊಂಡು ಅವನಲ್ಲಿ ಮೈತ್ರಿ ಭಾವನೆಯನ್ನೇ ಹೊಂದಿರ್ತಾರೆ. ಸಿದ್ಧಾರ್ಥರು ಭಗವಾನ್ ಬುದ್ಧರಾಗಿ ಆದ ನಂತರ ದೇಶಾಟನೆ ಮಾಡ್ತಾ, ಶಿಷ್ಯಂದರಿಗೆ ಧರ್ಮ ಬೋಧನೆ ಮಾಡ್ತಾ, ಅವ್ರು ಸುಮಾರು 40-42 ವರ್ಷಗಳ ಕಾಲ ಅವರು ನಡ್ಕೊಂಡು ಎಲ್ಲ ಕಡೆಯೂ ಹೋಗಿ ಧರ್ಮವನ್ನ ಪ್ರಚಾರ ಮಾಡ್ತಾ ಇದ್ದಾಗ ದೇವದತ್ತ ಕೋಸಂಬಿಯಲ್ಲಿ ವಾಸವಾಗಿರ್ತಾನೆ. ಅವನೇನ್ ಮಾಡ್ತಾನೆ, ಬುದ್ಧರಿಗೆ ಸಿಗ್ತಾ ಇರುವಂತಹ ಈ ಒಂದು ಸತ್ಕಾರ, ಒಂದು ಗೌರವ, ಅವರ ಕೀರ್ತಿ ಹರಡ್ತಾ ಇರೋದು, ಅವ್ರಿಗೆ ಅಷ್ಟೊಂದು ಜನ ಜೊತೆನಲ್ಲಿ ಶಿಷ್ಯಂದಿರು ಇರುವಂತಹದ್ದು, ಅವರು ಅನೇಕ ಬೌದ್ಧ ಮಠಗಳನ್ನ ಸ್ಥಾಪನೆ ಮಾಡಿರುವಂತಹದ್ದನ್ನ ನೋಡಿ ಅವನಿಗೆ ರಾಜ್ಯ ಅಂತ ಅವನ ಕೈ ತಪ್ಪಿತು, ಗೌತಮನಿಗೆ ಸಿಗ್ಲಿಲ್ಲ. ಇಲ್ಲಿ ನೋಡಿದ್ರೆ ಈ ಸನ್ಯಾಸಿ ಆಗ್ಬಿಟ್ಟು ಇವನು ಇದೆಲ್ಲ ಮಾಡ್ತಾ ಇದ್ದಾನಲ್ಲ ಅಂತ ಅವನಿಗೆ ತುಂಬಾ ಹೊಟ್ಟೆ ಉರಿ ಬಂದ್ಬಿಡುತ್ತೆ. ಎಷ್ಟು ಹೊಟ್ಟೆ ಉರಿ ಬರುತ್ತೆ ಅಂದ್ರೆ ಅಸೂಯೆಯಿಂದ ಬೆಂದು ಹೋಗ್ತಾನೆ ಅಂತ ಬರೀತಾರೆ. ಇದ್ರಲ್ಲಿ ಕಥೆನಲ್ಲಿ ಹೇಳ್ತಾರೆ, ಅಸೂಯೆಯಿಂದ ಬೆಂದು ಹೋಗ್ತಾನೆ ಅಂತ. ಅವನೇನ್ ಮಾಡ್ತಾನೆ, ಬೇರೆ ಯಾವ್ದೋ ಒಬ್ಬ ಭಿಕ್ಕುನ ಹಿಡ್ಕೊಂಡು ನಾನು ಕೂಡ ಭಿಕ್ಕು ಆಗ್ಬೇಕು, ನಾನು ಪಂಚಶೀಲೆಗಳನ್ನ ತಗೊಳ್ತೇನೆ ಅಂತ ಹೇಳಿ ಅವ್ರಿಗೆ ಇದ್ ಮಾಡ್ಬಿಟ್ಟು ಅವರು ಅವ್ರನ್ನ ಹಿಡ್ಕೊಂಡು ಏನ್ ಮಾಡ್ತಾನೆ, ತಾನು ಕಾಷಾಯ ವಸ್ತ್ರ ಧರಿಸ್ಕೊಂಡ್ಬಿಡ್ತಾನೆ, ಭಿಕ್ಕು ಆಗ್ಬಿಡ್ತಾನೆ. ಭಿಕ್ಕು ಆಗ್ಬಿಟ್ಟು ಸ್ವಲ್ಪ ದಿನದ ನಂತರ ಭಗವಾನ್ ಬುದ್ಧರನ್ನ ಭೇಟಿ ಮಾಡೋ ಇದಾಗತ್ತೆ, ಸಮಯ ಸಿಗತ್ತೆ. ಬುದ್ಧರ ಹತ್ರ ಬಂದು ನಿಂತ್ಕೊಂಡು ಅವನೇನ್ ಹೇಳ್ತಾನೆ ಅಂದ್ರೆ, ನಿಮಗೆ ವಯಸ್ಸಾಗ್ಬಿಟ್ಟಿದೆ, ಸಾಕು ಇನ್ನ, ಈಗ ನನಗೇನೆ ಈ ಸಂಘದ ನೇತೃತ್ವ ಕೊಟ್ಬಿಡಿ, ನೀವು ಹೊರಟೋಗಿ ಕಾಡಿಗೆ ಅಂತ ಹೇಳ್ತಾನ ಅವನು ಬಂದು ಬುದ್ಧರಿಗೆ. ಅದಕ್ಕೆ ಬುದ್ಧರು ಒಪ್ಪೋದಿಲ್ಲ, ಯಾಕೆಂದ್ರೆ ಅವನಿಗೆ ಅರ್ಹತೆ ಇಲ್ಲ, ಅದು ಅವರಿಗೆ ಗೊತ್ತಿರತ್ತೆ. ಹಾಗಾಗಿ ಅವ್ರು ಹೇಳ್ತಾರೆ, ಸಾಧ್ಯ ಇಲ್ಲ, ನಾನಾಗಿ ಕಟ್ಟಿದ್ದಲ್ಲ ಇದು, ತಾನಾಗೆ ಆಗಿರುವಂತಹದ್ದು, ಹಾಗೆ ಎಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ. ನಾನು ಈಗ ಇದನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಶಿಷ್ಯರನ್ನ ಬಿಟ್ಟು ಹೋಗಕ್ಕಾಗಲ್ಲ ಅಂತ ಹೇಳ್ತಾನೆ. ಯಾಕೆಂದ್ರೆ ಅನೇಕ ಜನ ಅರ್ಹ ಶಿಷ್ಯಂದ್ರು ಅವ್ರ ಜೊತೆಗೆ ಇರ್ತಾರೆ, ಅರ್ಹಂತರಗಳಿರ್ತಾರೆ. ಹಾಗಾಗಿರುವಾಗ ಬರಿಯ ಕಾಷಾಯ ವಸ್ತ್ರವನ್ನ ಇವನು ಧರಿಸ್ಬಿಟ್ಟು, ನಾನು ನಿಮ್ಮ ಉತ್ತರಾಧಿಕಾರಿ ಆಗ್ತೀನಿ, ನೀವು ಕಾಡಿಗೆ ಹೋಗ್ಬಿಡಿ, ನಾನಿರ್ಲಿ ಇದನ್ನೆಲ್ಲ ಆಡಳಿತ ನಡೆಸ್ತೀನಿ ಅಂತ ಹೇಳ್ತಾನಲ್ಲ. ಅದಕ್ಕೆ ಅವ್ರಿಗೆ ಬುದ್ಧರಿಗೆ ಬಹಳ ಇದಾಗತ್ತೆ, ನಗು ಬರುತ್ತೆ. ಅವ್ರು ಹೇಳ್ತಾರೆ, ಅವನ ಬೇಡಿಕೆಯನ್ನ ಸಾರಾಸಗಟಾಗಿ ನಿರಾಕರಿಸ್ಬಿಡ್ತಾರೆ ಅವರು. ಈ ನಿರಾಕರಣೆ ಮಾಡಿದಾಗ ಅಂತ ಆಗತ್ತೆ. ಆಮೇಲೆ ಅವನ ಮೋಹವನ್ನ ಖಂಡಿಸ್ತಾರೆ, ನೀನ್ ಯಾತಕ್ಕೆ ಈ ತರ ಮಾಡ್ತೀಯ, ಅವಾಗ ಅಲ್ಲಿ ನೋಡಿದ್ರೆ ನನ್ನ ರಾಜ್ಕುಮಾರ ಆಗಿದ್ದವನಿಗೆ ಅಲ್ಲಿ ತೊಂದರೆ ಕೊಡ್ತಾ ಇದ್ದೆ, ಈಗ ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾರೆ. ಆಗ ದೇವದತ್ತಂಗೆ ಎಷ್ಟು ಸೇಡಿಂದ ಕೂತಿತಾನೆ ಅಂದ್ರೆ, ಇವ್ ಬುದ್ಧರಿಗೆ ಗೊತ್ತಾಗ್ತಾ ಇರತ್ತ, ಎಲ್ಲವೂ ಕಾಣುತ್ತಲ್ಲ ಅವ್ರಿಗೆ. ಸೇಡಿನಿಂದ ತುಂಬಿ ಹೋಗಿ ಭಗವಾನ್ ಬುದ್ಧರನ್ನ ಕೊಲ್ಬೇಕು ಅಂತ ಹೇಳಿ 3 ಸರ್ತಿ ಪ್ರಯತ್ನ ಮಾಡ್ತಾನೆ.
ಅವ್ರು ಸತ್ತೋದ್ರೆ ತಾನೆ ನನಗೆ ಅದೆಲ್ಲ ಸಿಗತ್ತೆ ಅಂತ ಹೇಳಿ ಬಹಳ ಟ್ರೈ ಮಾಡ್ತಾನೆ. 3 ಸರ್ತಿ ಪ್ರಯತ್ನ ಮಾಡ್ತಾನೆ. ಮೊದಲೇ ಸಲ ಏನ್ ಮಾಡ್ತಾನೆ ಅಂದ್ರೆ, ಕೆಲವು ಜನ ಬಿಲ್ಲುಗಾರರನ್ನ ಕಳಿಸಿ ಆ ಬಿಲ್ಲಿನ ತುದಿಗೆ, ಬಾಣದ ತುದಿಗೆ ವಿಷ ಹಾಕ್ಸ್ಬಿಟ್ಟು ಅದನ್ನ ಬುದ್ಧರಿಗೆ ಮೇಲೆ ಹೊಡೀರಿ ಅಂತ ಹೇಳಿ ಕಳಿಸ್ತಾನೆ, ಬಿಲ್ಲುಗಾರರನ್ನ ಕಳಿಸ್ತಾನೆ. ಆದ್ರೆ ಏನಾಗ್ತಾ ಇರುತ್ತೆ ಅಂದ್ರೆ, ಬುದ್ಧರ ಹತ್ತಿರ ಬರ್ತಿದ್ದಂಕ್ಲೇನೆ ಅವ್ರ ಎಲ್ಲಾ ಜನರ ಆ ಒಂದು ದ್ವೇಷ ಭಾವನೆಗಳು ಹೊರಟೋಗುತ್ತೆ. ಯಾಕಂದ್ರೆ ಇವ್ರಿಗಾಗಿ ಅವ್ರನ್ನ ಕೊಲ್ಬೇಕು ಅನ್ನುವ ಇದೇನಿಲ್ಲ. ದೇವದತ್ತ ಹೇಳ್ದ ಅವನೊಂದಿಷ್ಟು ದುಡ್ಡು ಕೊಟ್ಟ ಅಂತ ಇವ್ರು ಬಂದಿರ್ತಾರೆ. ಅಂತವ್ರು ಬದಲಾಗೋದು ಬಹಳ ಸುಲಭ. ಅವಾಗ ಏನಾಗತ್ತೆ ಅಂದ್ರೆ, ಭಗವಾನರ ಮೈತ್ರಿ ಭಾವಕ್ಕೆ ಅವರೆಲ್ಲರೂ ಶರಣಾಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವರೆಲ್ಲರೂ ಕೂಡ ಬುದ್ಧರ ಶಿಷ್ಯರಾಗ್ಬಿಡ್ತಾರೆ. ಮತ್ತೆ ಇನ್ನ ಅದು ಆಗೋದಿಲ್ಲ ಅವಾಗ. ಆಮೇಲೆ ಏನ್ ಮಾಡ್ತಾನೆ, ಇನ್ನೊಂದ್ ಸರ್ತಿ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಸಮಯ ಸಾಧಿಸಿ ಭಗವಾನ್ ಬುದ್ಧರ ಕೆಳಗಡೆ ಇದ್ರಲ್ಲಿ ಬೆಟ್ಟದ ಕೆಳಗೆ ನಡ್ಕೊಂಡು ಹೋಗ್ತಿರುವಾಗ ಸರಿಯಾದ ವೇಳೆ ನೋಡಿ ಒಂದ್ ದೊಡ್ಡ ಬಂಡೆಕಲ್ಲನ್ನ ಅಲ್ಲಿಂದ ಉರುಳಿಸ್ಬಿಡ್ತಾನೆ. ಬಂಡೆಕಲ್ಲು ಜೋರಾಗಿ ಅಲ್ಲಿಂದ ಬರುತ್ತೆ. ಬುದ್ಧರು ಪಾರಾಗ್ತಾರೆ, ಆದ್ರೆ ಅವರ ಕಾಲಿನ ಹೆಬ್ಬೆರಳಿಗೆ ಗಾಯ ಆಗ್ಬಿಡುತ್ತೆ. ಆ ಆ ರೀತಿ ಆಗತ್ತೆ. ಅಷ್ಟಕ್ಕೆ ಅವನು ಸುಮ್ನಾಗಲ್ಲ, ಯಾಕೆಂದ್ರೆ ಅವ್ರಿಗೇನು ಆಗ್ಲಿಲ್ವಲ್ಲ, ಒಂದ್ ಗಾಯದಿಂದ ಏನ್ ವಾಸಿ ಆಗತ್ತಲ್ವಾ. ಆಮೇಲೆ ಅವನೇನ್ ಮಾಡ್ತಾನೆ, ನಾಲಾಗಿರಿ ಎನ್ನುವಂತಹ ಒಂದು ಆನೆಗೆ ಒಂದು ಉನ್ಮಾದ ಬರ್ಸ್ತಾನೆ. ಅಂದ್ರೆ ಈ ಮತ್ತು ಬರುವಂತ ಔಷಧಿ ಪಾನೀಯಗಳು ಏನೇನೋ ಕುಡಿಸ್ಬಿಟ್ಟು ಬುದ್ಧರ ಮೇಲೆ ಅವ್ರು ಬರ್ತಾ ಇರುವಾಗ ಅವ್ರ ಮೇಲೆ ಅದನ್ನ ಏರಿ ಹೋಗುವಂತೆ ಮಾಡ್ಬಿಡ್ತಾನೆ. ಆದ್ರೆ ಬುದ್ಧರ ಕರುಣೆ ಮತ್ತೆ ಮೈತ್ರಿಯ ಎದುರು ಆನೆ ಎಷ್ಟೇ ಇದನ್ನ ಕುಡ್ತಿದ್ರೆ ಕೂಡ ಅದು ಪ್ರಶಾಂತ ಆಗ್ಬಿಡುತ್ತದೆ. ಆವಾಗ ಪ್ರಶಾಂತ ಆಗ್ಬಿಟ್ಟು ತಾನೇ ಬುದ್ಧರಿಗೆ ಮಂಡಿ ಊರಿ ನಮಸ್ಕಾರ ಮಾಡಿ ಅದೇನ್ ಮಾಡುತ್ತೆ, ಹೊರಟು ಹೋಗ್ಬಿಡತ್ತೆ. ಅಂದ್ರೆ 3 ಸರ್ತಿ ಅವನ ಪ್ರಯತ್ನ ಮಾಡಿದ್ರು ಕೂಡ ಆ ಭಗವಾನ್ ಬುದ್ಧರನ್ನ ಕೊಲ್ಲೋದಿಕ್ಕೆ ಆಗೋದಿಲ್ಲ. ಈ ಎಲ್ಲ ಕೊಲೆಯ ಅವಕಾಶಗಳೆಲ್ಲ ತಪ್ಪು ಹೋಗ್ಬಿಡುತ್ತಲ್ಲ. ಅವಾಗ ಏನಾಗತ್ತೆ ಅಂತಂದ್ರೆ, ಇವನು ಹೇಗೂ ಬುದ್ಧರ ಇದ್ರಲ್ಲಿ ಸಂಘದೆಲ್ಲ ಇರ್ತಾನಲ್ವಾ, ಇದ್ದವನೇನ್ ಮಾಡ್ತಾನೆ, ಬುದ್ಧರ ಬಿಕ್ಕುಗಳಲ್ಲಿ ವೈರತ್ವವನ್ನ ಉಂಟು ಮಾಡ್ಬಿಡ್ತಾನೆ. ಅಂದ್ರೆ ಇವ್ರಿಗೂ ಹಚ್ಕೊಡೋದು ಅವರಿಗೂ ಹಚ್ಕೊಡೋದು, 2 ಗುಂಪಿನಲ್ಲಿ ಜಗಳ, 2 ಗುಂಪು ಆಗೋ ತರ ಮಾಡಿ ಅವರಲ್ಲಿ ಜಗಳ ಉಂಟು ಮಾಡ್ಬಿಡ್ತಾನೆ. ಕೆಲವರು ಇನ್ನೂ ಅರ್ಹಂತರಾಗಿಲ್ದೇ ಇರೋಂಥವ್ರು ಜಗಳ ಆಡ್ಲಿಕ್ಕೆ ಸಿದ್ಧ ಇರ್ತಾರಲ್ವಾ, ಆ ತರ ಆಗೋಗುತ್ತೆ. ಬಿಕ್ಕುಗಳಲ್ಲಿ ವೈರತ್ವ ಬರುವಂಗ್ ಮಾಡ್ಬಿಡ್ತಾನೆ. ಸಂಘವನ್ನ ಮುರಿಯೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಬುದ್ಧರ ಜೊತೆಗೆ ಇದ್ದಂತಹ ಸಾರಿಪುತ್ರ ಮತ್ತೆ ಮೊಗ್ಗಲಾನ ಇವರೆಲ್ಲ ಏನ್ ಮಾಡ್ತಾರೆ, ಅವ್ರು ಹೋಗಿ ಕುಳಿತು ಈ ಎಲ್ಲ ಸಮಸ್ಯೆಯನ್ನ ಪರಿಹರಿಸ್ತಾರೆ. ಇದು ಇವನೇ ಮಾಡ್ತಿರೋದು ಅಂತ ಗೊತ್ತಾಗಿರೋದ್ರಿಂದ, ಅವ್ರುಗಳು ಅರ್ಹಂತರಾಗಿರೋದ್ರಿಂದ, ಭಿಕ್ಕುಗಳಿಗೆ ಹೇಗೆ ಸಮಾಧಾನ ಮಾಡ್ಬೇಕು, ಅವ್ರನ್ನ ಹೇಗೆ ದಾರಿಗೆ ತರ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿರೋದ್ರಿಂದ, ಸಾರಿಪುತ್ರ ಮತ್ತು ಮೊಗ್ಗಲಾನ ಇಬ್ರು ಸೇರಿ ಈ ಮುರಿದ ಸಂಘವನ್ನ ಒಂದಾಗುವಂತೆ ಮಾಡ್ಬಿಡ್ತಾರೆ. ಅದು ಕೂಡ ಆಗೋದಿಲ್ಲ ಇವನ ಕೈನಲ್ಲಿ ಮಾಡಕ್ಕೆ. ಇದೆಲ್ಲವೂ ಆದ ಸ್ವಲ್ಪ ದಿವಸಗಳಲ್ಲೇ ಅವನಲ್ಲಿ ಆ ವೈರತ್ವ ಅನ್ನೋದು ಕುದೀತಾ ಇರುತ್ತಲ್ವಾ, ಆ ಎಲ್ಲದರ ಪ್ರಭಾವ ಏನು ಆಗತ್ತೆ ಅಂದ್ರೆ ಅವನ ಶರೀರದ ಮೇಲೆ ಅದು ಪರಿಣಾಮ ಬೀರ್ಬಿಡುತ್ತೆ. ಏನಾಗತ್ತೆ ಅಂದ್ರೆ, ದೊಡ್ಡ ಕಾಯಿಲೆಗೆ ತುತ್ತಾಗ್ಬಿಡ್ತಾನೆ. ತುಂಬಾ ಕಾಯಿಲೆ ಆಗೋಗುತ್ತೆ. 9 ತಿಂಗಳ ಕಾಲ ರೋಗದಲ್ಲಿ ನರಳ್ತಾನೆ ಅವನು. ಆ ನರಳಾಟ ಮಾಡುವಾಗ, ಆ ನೋವನ್ನ ಅನುಭವಿಸುವಾಗ, ಯಾಕೆಂದ್ರೆ ಅಲ್ಲಿಯ ವೈದ್ಯರು ಏನೇ ಔಷಧಿ ಕೊಟ್ಟರು ಕೂಡ ಅವನಿಗೆ ವಾಸಿ ಆಗಲ್ಲ. ಯಾಕಾಗಲ್ಲ ಅಂದ್ರೆ, ಮನಸ್ಸು ಪ್ರದುಷ್ಟವಾದಂತಹದ್ದು. ಆ ಪ್ರದುಷ್ಟ ಮನಸ್ಸಿನಿಂದ ಶರೀರಕ್ಕೆ ಕಾಯಿಲೆ ಹರಡ್ತಾನೆ ಇರತ್ತೆ, ಅದು ವಾಸಿ ಆಗೋದಿಲ್ಲ. ಹಾಗಾಗಿ ಏನಾಗತ್ತೆ, ಬಹಳ ನೋವನ್ನ ಅನುಭವಿಸ್ತಾನೆ. ಆ ಅನುಭವಿಸುವ ಕಾಲದಲ್ಲಿ ಅವನಿಗೆ ಬುದ್ಧ ಅಂದ್ರೆ ಯಾರು, ಬುದ್ಧ ಅಂದ್ರೆ ಏನು ಅನ್ನೋದು, ಬುದ್ಧರ ಮಹತ್ವ ಅವನಿಗೆ ಅರ್ಥ ಆಗ್ಬಿಡುತ್ತೆ. ಅವಾಗ ಏನಾಗತ್ತೆ, ತನ್ನ ಪಾಪ ಕಾರ್ಯಗಳ ಬಗ್ಗೆ ಬಹಳ ಪಶ್ಚಾತ್ತಾಪ ಉಂಟಾಗತ್ತೆ. ತುಂಬಾ ಒದ್ದಾಡ್ಕೊಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಅವಾಗ ಏನ್ ಮಾಡ್ತಾನೆ, ಏನೇ ಆದ್ರೂ ಮಾಡಿ ನನ್ನನ್ನ ಬುದ್ಧರ ಪಾದಗಳ ಹತ್ರ ಕರ್ಕೊಂಡು ಹೋಗಿ 1 ಸರ್ತಿ ಅವ್ರಿಗೆ ನಾನು ನಮಸ್ಕಾರ ಮಾಡಬೇಕು, ನಾನು ತಪ್ಪಾಯ್ತು ಅಂತ ಬೇಡ್ಕೋಬೇಕು, ದಯಮಾಡಿ ನನ್ನ ಕರ್ಕೊಂಡು ಹೋಗಿ ಅಂತ ಬೇಡ್ಕೊಳ್ತಾನೆ. ಈ ಶಿಷ್ಯಂದ್ರು ಒಪ್ಪೋದಿಲ್ಲ. ನೀನ್ ಎಂತವನು ಅಂತ ನಮಗೆ ಗೊತ್ತಾಗ್ಬಿಟ್ಟಿದೆ, ನಾವು ಕರ್ಕೊಂಡು ಹೋಗೋದಿಲ್ಲ ನಿನ್ನ ಅಂತ ಹೇಳ್ತಾರೆ. ಆದ್ರೆ ಶಿಷ್ಯಂದ್ರು ಒಪ್ಪದೇ ಇದ್ರು ಕೂಡ ತುಂಬಾ ಅವ್ರನ್ನ ಬೇಡ್ಕೊಳ್ತಾನೆ, ಕಾಲ್ ಹಿಡಿದು ಬೇಡ್ಕೊಳ್ತಾನೆ, ಇಲ್ಲ ನನ್ನ ದಯಮಾಡಿ ಕರ್ಕೊಂಡು ಹೋಗಿ ಅಂತ. ಯಾಕೆಂದ್ರೆ ಇವ್ನು ನಡೆಯೋಕ್ಕೂ ಆಗದ ಸ್ಥಿತಿಯಲ್ಲಿರತ್ತೆ. ಇವನ್ನ ಒಂದು ಹಗ್ಗದ ಮಂಚದ ಮೇಲೆ ಮಲಗಿಸ್ಕೊಂಡು 4 ಜನ ಹೊತ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇರತ್ತೆ. ಹಾಗಿರ್ತಾನೆ ಅವನು. ಅವಾಗ ಶಿಷ್ಯಂದ್ರು ಅವನಿಗೆ ಸಹಾಯ ಮಾಡಕ್ಕೆ ಒಪ್ಕೊಳ್ತಾರೆ. ಅವಾಗ ದೇವದತ್ತ ಶಿಷ್ಯರಂದ್ರ ಹತ್ರ ಹೇಳ್ತಾನೆ, ನೀವು ನನಗೆ ಸಹಾಯ ಮಾಡಲ್ಲ ಅಂತ ಗೊತ್ತು, ಆದ್ರೆ ದಯಮಾಡಿ ಸಹಾಯ ಮಾಡಿ. ಯಾಕೆಂದ್ರೆ ನಾನು ಹಿಂದೆ ಈ 9 ತಿಂಗಳ ಮುಂಚೆ
ಮುಂಚಿನಿಂದ, ನಾನು ಹುಟ್ಟಿದಾಗಿನಿಂದ ಬುದ್ಧರನ್ನ ದ್ವೇಷಿಸಿದ್ದು ನಿಜ. ಒಪ್ಕೊಳ್ತಾನೆ ಅವನು, ನಾನು ಬುದ್ಧರನ್ನ ದ್ವೇಷ ಮಾಡಿದ್ದೇನೆ. ಆದರೆ ಏನ್ ವಿಷಯ ಅಂದ್ರೆ ಬುದ್ಧರು ಯಾವತ್ತೂ ನನ್ನನ್ನ ದ್ವೇಷಿಸಲಿಲ್ಲ. ಆಗ ಮಗುವಾಗಿದ್ದಾಗ, ಹುಡುಗನಾಗಿದ್ದಾಗ ಕೂಡ ದ್ವೇಷ ಮಾಡ್ಲಿಲ್ಲ. ಈಗ ಇಷ್ಟೆಲ್ಲ ನಾನು ಮಾಡಿದ್ರು ಅವ್ರು ನನ್ನನ್ನ ದ್ವೇಷ ಮಾಡ್ಲಿಲ್ಲ. ಅವ್ರು ಮಾತ್ರ ಸದಾ ಕಾಲ ಮೈತ್ರಿಯಿಂದಲೇ ಇದ್ದರು. ಅವರ ಮೈತ್ರಿಯ ಫಲ ಏನು ಅಂತಂದ್ರೆ, ನನಗೆ ಬುದ್ಧಿ ಇವಾಗ ಬಂದಿದೆ, ಇದು ಸತ್ಯವಾದ ವಿಷಯ, ಇದು ನನಗೆ ಬುದ್ಧಿ ಬಂದಿದೆ, ನಾನೀಗ ಪವಿತ್ರನಾಗಿದ್ದೇನೆ. ಬುದ್ಧರ ಮೈತ್ರಿ ಸರ್ವರ ಮೇಲೆ ಒಂದೇ ಸಮನಾಗಿ ಇತ್ತು, ನನ್ನ ಮೇಲೂ ಕೂಡ ಒಂದೇ ಸಮನಾಗಿತ್ತು. ಹಾಗಾಗಿ ಅದು ರಾಹುಲ ಆಗಿರ್ಬೋದು, ದೇವದತ್ತ ಆಗಿರ್ಬೋದು, ಅಂಗುಲಿಮಾಲ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರ ಮೇಲೆ ಅವರದ್ದು ಒಂದೇ ಸಮನಾದಂತಹ ಸ್ನೇಹ, ಒಂದೇ ಸಮನಾದಂತಹ ಮೈತ್ರಿ. ಹಾಗಾಗಿ ಅವರ ಮೆಚ್ಚಿನ ಶಿಷ್ಯರಾಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು, ಒಂದು ಪಕ್ಷಿ ಆಗಿರ್ಬೋದು, ನಿಸ್ವಾರ್ಥ ಪರಿಶುದ್ಧ ಪ್ರೇಮ ಅವರದ್ದು ಸರ್ವರ ಮೇಲೆ ಕೂಡ ಸಮನಾಗಿತ್ತು. ಅವರು ನನ್ನನ್ನ, ನಿಮ್ಮನ್ನೆಷ್ಟು ಪ್ರೀತಿ ಮಾಡ್ತಿದ್ರು ಅಷ್ಟೇ ಪ್ರೀತಿ ನನ್ನನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವನು ಬೇಡ್ಕೊಳ್ತಾನೆ. ಹಾಗಾಗಿ ಇಂದಿಗೂ ಆ ವೈಶಾಖ ಪೂರ್ಣಿಮೆಯಲ್ಲಿ ನಾವು ಅವರ ಸ್ನೇಹ, ಅವರ ಪ್ರೇಮ, ಅವರ ಒಂದು ಆಶೀರ್ವಾದವನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಭಗವಾನರು ತಮ್ಮ ಮೈತ್ರಿಯನ್ನ ಹರಿಸೋದಿಕ್ಕೆ, ಆಶೀರ್ವಾದ ಕೊಡ್ಲಿಕ್ಕೋಸ್ಕರ ಭೂಮಿಗೆ ಆಗಮಿಸ್ತಾರಲ್ವಾ. ಇವತ್ತಿಗೂ ಕೂಡ ಅವ್ರು ನಮ್ಮನ್ನ ಪ್ರೇಮ ಮಾಡೋದನ್ನ ಬಿಟ್ಟಿಲ್ಲ, ಅವರ ಸ್ನೇಹ ಬಿಟ್ಟಿಲ್ಲ, ಅವರ ಆಶೀರ್ವಾದವನ್ನ ಕೊಡೋದನ್ನ ಬಿಟ್ಟಿಲ್ಲ. ಇಂದಿಗೂ ಕೂಡ ವೈಶಾಖ ಪೂರ್ಣಿಮೆಯ ದಿವಸ ಅವರ ಇದನ್ನ ನಾವು ಅನುಭವಿಸಬಹುದು, ಜಾಸ್ತಿ ಅನುಭವಿಸಬಹುದು. ಹಾಗಾಗಿ ದೇವದತ್ತ ಬೇಡ್ಕೊಂಡ್ಬಿಡ್ತಾನೆ. ಅದಕ್ಕೆ ನನ್ನಾಗ ಯಾತಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿರೋದು ಅಂದ್ರೆ, ಕ್ಷಮೆ ಯಾಚಿಸೋದಕ್ಕೆ. ನಾನೀಗ ಯಾವ ಸ್ಥಿತಿನಲ್ಲಿದ್ದೀನಿ ಅಂದ್ರೆ, ನಾನು ಅವ್ರಿಗೆ ಏನ್ ಕೆಡಕನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ಥಿತಿನಲ್ಲಿದ್ದೀನಿ. ದಯಮಾಡಿ ಅವರ ಕ್ಷಮೆಗೆ ಯಾಚಿಸೋದಕ್ಕೋಸ್ಕರ ನಾನು ದೃಢ ನಿರ್ಧಾರ ಮಾಡಿದ್ದೀನಿ, ನನ್ನ ದಯಮಾಡಿ ಕರ್ಕೊಂಡೋಗಿ ಅಂತ ಮತ್ತೆ ಬೇಡ್ಕೊಂಡಾಗ ಕೆಲವರು ಶಿಷ್ಯರು ಆಯ್ತು ನಡಿ ಅಂತ, ಅದು ಒಂದು ಸೇವಾ ಕಾರ್ಯ ಆಗ್ಲಿ ಅಂತ ಕರ್ಕೊಂಡು ಹೋಗ್ತಾರೆ. ಬುದ್ಧರಿದ್ದಲ್ಲಿಗೆ ಇವನನ್ನ ಹೊತ್ಕೊಂಡು ಹೊರಡ್ತಾರೆ. ಒಂದಷ್ಟು ದೂರ ಆಗತ್ತೆ, ಹೋಗ್ತಾರೆ. ಚೇತವನದ ಹತ್ರ ಇನ್ನೇನ್ ಬುದ್ಧರ ಅಷ್ಟು ದೂರದಲ್ಲಿದ್ದಾರೆ, ಇನ್ನೊಂದು ದಿನದ ನಡಿಗೆ ಇದೆ ಅನ್ನುವಂತಹ ಒಂದು ವೇಳೆನಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ದೇವದತ್ತನಿಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತೆ. ಮೊದ್ಲೇ ಕಾಯಿಲೆ ಬೇರೆ, ಅವನನ್ನ ಈ ರೀತಿ ಹೊತ್ಕೊಂಡ್ ಬರ್ತಾ ಇದ್ದಾರೆ, ಅವ್ರಿಗೂ ಸಾಕಾಗಿದೆ. ಅವಾಗೇನಾಗುತ್ತೆ, ಅವನು ಇಳಿಸ್ತಾರೆ, ನನ್ಗೆ ನೀರ್ ಬೇಕು ಅಂತ ಕೇಳ್ತಾನೆ. ಅವಾಗ ಶಿಷ್ಯರು ಅವನ ಮಂಚವನ್ನ ಕೆಳಗಿಳಿಸಿ ನೀರು, ಅವನಿಗೆ ಆಹಾರ ಎಲ್ಲ ತರ್ತೀವಿ ಇರು ಅಂತ ಹೇಳಿ ಅವರು ಒಂದು ಹಳ್ಳಿಗೆ ಭಿಕ್ಷೆಗೆ ಹೋಗ್ತಾರೆ. ಹೋದಾಗ ಇವನೇನ್ ಮಾಡ್ತಾನೆ, ಏನಾದ್ರೂ ಮಾಡಿ ಬುದ್ಧರನ್ನ ನೋಡ್ಲೇಬೇಕಲ್ವಾ ಅಂತ ಹೇಳಿ ಎದ್ದು ನಿಂತ್ಕೊಳ್ಳೋದಕ್ಕೆ 2 ಕಾಲನ್ನ ನೆಲದ ಮೇಲೆ ಊರ್ತಾನಷ್ಟೇನೇನೆ. ಇನ್ನ ಚೈತವನಕ್ಕೆ ಬಹಳ ದೂರ ಇದೆ, ಸ್ವಲ್ಪ ದೂರ ಇದೆ, ಆದ್ರೆ ಅಲ್ಲೇ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಕ್ಷಣ ಆ ಜಾಗದಲ್ಲಿ ಭೂಕುಸಿತ ಉಂಟಾಗತ್ತೆ. ಭೂಕುಸಿತ ಉಂಟಾಗಿ ಭೂಮಿಯ ಬಿರುಕಿನಲ್ಲಿ ಕುಸಿದು ಒಳಗಡೆ ಹೋಗ್ಬಿಡ್ತಾನೆ. ಒಳಗಡೆ ಹೋಗಿ ಅಲ್ಲೇ ಸತ್ತು ಹೋಗ್ಬಿಡ್ತಾನೆ. ಅಂದ್ರೆ ಭಗವಾನ್ ಬುದ್ಧರ ದರ್ಶನ ಅವನಿಗೆ, ಅವನು ಅಂದುಕೊಂಡಂತಹ ಆ ಪರಮ ಪವಿತ್ರ ಮೂರ್ತಿಯ ದರ್ಶನ ಅವನಿಗೆ ಆಗೋದೇ ಇಲ್ಲ, ಈ ಜನ್ಮದಲ್ಲಿ ಆಗೋದೇ ಇಲ್ಲ. ನಂತರ ಅವನು ನರಕದಲ್ಲಿ ಹುಟ್ಟಿ ಮತ್ತೆ ನೋವನ್ನು ಅನುಭವಿಸ್ತಾ ಇರ್ತಾನೆ. ಅದು ತಿಳಿದಾಗ ಭಗವಾನ್ ಬುದ್ಧರು ಈ ಗಾಥೆಗಳನ್ನ ಹೇಳ್ತಾರೆ. ಅಂದ್ರೆ ಹೇಗೆ ನಾವು ಮಾಡುವಂತಹ ಕೆಟ್ಟ ಕೆಲಸ ನಮ್ಮನ್ನ ಈ ರೀತಿ ತೊಂದರೆ ಕೊಡುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಕ್ಕೆ ಸದಾಕಾಲ ಒಳ್ಳೆಯ ಕರ್ಮವನ್ನ ಮಾಡ್ತಾ ಸದಾ ಸುಖಿಯಾಗಿರಿ ಅಂತ ಹೇಳ್ತಾರೆ. ಅಂತ ಸದಾ ಸುಖಿಯಾಗಿರೋರು ಆನಂದದಿಂದ ಇರ್ತಾರೆ, ನಂತರ ಒಳ್ಳೆ ಗತಿಯನ್ನ ಸೇರ್ತಾರೆ ಅಂತ ಭಗವಾನ್ ಬುದ್ಧರು ತಿಳಿಸ್ಕೊಡ್ತಾರೆ ಈ ಒಂದು ಗಾಥೆಯಲ್ಲಿ. ಅದರ ಹಿಂದೆ ಈ ಹಿನ್ನೆಲೆ ಇಷ್ಟೆಲ್ಲ ನಡೆದಿರುವಂತಹ ಘಟನೆಗೆ ಈ ಗಾಥೆಯನ್ನ ಹೇಳ್ತಾರೆ. ಮುಂದೆ ಭಗವಾನ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಎಷ್ಟೇ ಪವಿತ್ರ ಗ್ರಂಥಗಳನ್ನ ಓದಿರ್ಲಿ, ಒಳ್ಳೆಯ ಉದಾಹರಣೆಯನ್ನ ಹೇಳಿಬಿಟ್ರೆ, ಅಂದ್ರೆ ಮಾತಾಡುವಾಗ ಇದು ಹೀಗಿರ್ದೆ ಹಾಗೆ ಅಂತ ಒಳ್ಳೆ ಉದಾಹರಣೆ ಹೇಳಿದ್ರೆ ಸಾಕಾಗಲ್ಲ, ಅದರಂತೆ ನಡ್ಕೋಬೇಕು ಅಂತ ಹೇಳ್ತಾರೆ. ನಡ್ಕೊಳ್ದೆಲ್ಲ ಇದ್ರೆ ಅದ್ ಹೇಗಿರುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಕೂತ್ಕೊಂಡು ಬೇರೆಯವರ ಹಸುಗಳನ್ನ ಎಣಿಸಿ ತೃಪ್ತಿ ಪಡುವಂತೆ ಇರುತ್ತೆ ಅಂತ ಹೇಳ್ತಾರೆ. ಅವನು ಬರೀ ಇತರರ ದನ ಮೇಯಿಸ್ಬೋದೇ ಹೊರತು ಅವನಿಗೆ ಸ್ವಂತ ದನಗಳು ಇರೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಂತ ಮಾತು ಹೇಳ್ತಾರೆ ಗೊತ್ತಾ, ನಾವು ಕೂಡ ಅಷ್ಟೇ ಯಾವಾಗ್ಲೂ ಓದ್ತೀನಿ ಅಂತ ಓದುವ ಹುಚ್ಚನ್ನು ಇಟ್ಕೊಂಡು ಎಷ್ಟೆಲ್ಲ ಗ್ರಂಥಗಳನ್ನ ಓದ್ತಾ ಕೂತಿರ್ತೀವಿ. ಆಮೇಲೆ ಅದು ಜ್ಞಾಪಕದಲ್ಲಿ ಇದ್ದೇ ಇರುತ್ತಲ್ವಾ, ನಾವೇನಾರು ಮಾತಾಡುವಾಗ ಅದುಗಳು ಬಂದೇ ಬರುತ್ತೆ. ಆದ್ರೆ ಅದರಂತೆ ನಾವು ನಡ್ಕೊಳ್ತಿದೀವ ಅನ್ನೋದು ಬಹಳ ಮುಖ್ಯ ಇಲ್ಲಿ. ಅದನ್ನ ಇಲ್ಲಿ ಬುದ್ಧರು ಹೇಳ್ತಾರೆ. ನೀವು ಬರೀ ಓದಿದ್ರೆ ಸಾಲಲ್ಲ,
ಬರೀ ಇನ್ನೊಬ್ಬರಿಗೆ ಹೇಳಿದ್ರೆ ಸಾಲಲ್ಲ, ನೀವು ಅದರಂತೆ ನಡ್ಕೊಳ್ತಿದ್ದೀರಾ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗಾಗಿ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕೂತ್ಕೊಂಡು ಬೇರೆಯವರ ಹಸುಗಳನ್ನ 1 ಹಸು 2 ಹಸು ಅಂತ ಎಣಿಸ್ದಂಗಿರುತ್ತಂತೆ. ಎಣಿಸ್ಬಿಟ್ಟು ಓ ನನ್ನ ಹತ್ರ ಇಷ್ಟ ಹಸು ಇದೆ ಅಂತ ಯಾರದೋ ಹಸುಗಳನ್ನ ತೃಪ್ತಿ ಪಡೋ ಅಂತ ಇರುತ್ತಂತೆ. ಇಲ್ದೇ ಇದ್ರೆ ಬರೀ ಇತರರ ದನ ಮೇಯಿಸ್ಬೋದೇ ಹೊರತು ಅವನಿಗೆ ಸ್ವಂತ ಅಂದ್ರೆ ಸ್ವಂತಕ್ಕೇನು ನಮ್ಗಿರೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಪುಣ್ಯ ಗ್ರಂಥಗಳನ್ನ ಓದಿದ್ರು ಕೂಡ ಅದರ ಉಪದೇಶಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ದಲೇ ಇದ್ದರೆ, ರಾಗ ದ್ವೇಷ ಮತ್ತು ಮೋಹಗಳನ್ನ ತೊರೆಯದಲೇ ಇದ್ರೆ, ಸಮ್ಯಕ್ ಪ್ರಜ್ಞೆಯಿಂದ ಕೂಡಿಲ್ಲದಲೇ ಇದ್ರೆ, ಮುಕ್ತವಾದ ಮನಸ್ಸನ್ನ ಹೊಂದಿಲ್ಲದೆ ಇದ್ರೆ, ಎಲ್ಲಾ ವಿಷಯಗಳಿಗೂ ಎಲ್ಲ ವಸ್ತುಗಳಿಗೂ ಅಂಟಿಕೊಳ್ಳುವಂತಹವರಾದರೆ ನಿರ್ವಾಣ ಸಿಕ್ಕೋದಿಲ್ಲ. ಇದೆಲ್ಲದಕ್ಕೂ ಆಪೋಸಿಟ್ ಆಗಿ ಇರುವಂತಹದ್ದು ಅಂದ್ರೆ ರಾಗ ದ್ವೇಷ ಮತ್ತು ಮೋಹಗಳನ್ನ ತೊರೆದು ಸಮ್ಯಕ್ ಪ್ರಜ್ಞೆಯಿಂದ ಕೂಡಿ ಮುಕ್ತವಾದ ಮನಸ್ಸನ್ನ ಹೊಂದಿ ಯಾವುದಕ್ಕೂ ಅಂಟಿಕೊಳ್ಳದೆ ಇರುವಂತಹವರು ಅವರು ನಿರ್ವಾಣದತ್ತ ಮುಂದುವರಿಯುತ್ತಾರೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ವಾ. ಅಂದ್ರೆ ಆ ಎಷ್ಟು ಸದ್ಗ್ರಂಥಗಳನ್ನ ಓದಿದ್ರು ಕೂಡ ಅದರಂತೆ ನಡೆಯೋದು ಮುಖ್ಯ ಇಲ್ಲಿ. ಬರೀ ಓದುವುದು ಮಾತ್ರ ಮುಖ್ಯ ಆಗೋದಿಲ್ಲ, ನಡೆಯುವುದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಒಂದು ಸಲ ಇಬ್ರು ತುಂಬಾ ಒಳ್ಳೆಯ ವಂಶಸ್ಥರು ಅಂದ್ರೆ ಸದ್ವಂಶಸ್ಥರು ಅಂತಾರಲ್ಲ, ಅವರು ಮಿತ್ರರಾಗಿರ್ತಾರೆ. ಅವ್ರು ಇಬ್ರು ಏನ್ ಮಾಡ್ತಾರೆ, ತೀರ್ಮಾನ ಮಾಡ್ಕೊಂಡು ಅವ್ರವ್ರ ಸಂಸಾರವನ್ನ ಬಿಟ್ಟು ಇಬ್ರು ಬಿಕ್ಕುಗಳಾಗ್ಬಿಡ್ತಾರೆ. ಅವ್ರು ಇಬ್ರು ಇರ್ತಾರಲ್ಲ, ಅದ್ರಲ್ಲಿ ಮೊದಲನೇವನು ತ್ರಿಪಿಟಕದ ಅಧ್ಯಯನ ಚೆನ್ನಾಗಿ ಮಾಡ್ತಾನೆ, ಒಳ್ಳೆಯ ವಿದ್ವಾಂಸನಾಗ್ತಾನೆ. ಅವನು ತುಂಬಾ ಬುದ್ಧಿವಂತ ಆಗಿರ್ತಾನೆ, ಒಳ್ಳೆಯ ವಿದ್ವಾಂಸನಾಗ್ಬಿಟ್ಟು ಚೆನ್ನಾಗಿ ಬೋಧೆ ಕೊಡ್ತಿರ್ತಾನೆ. ಅವಾಗ ಏನ್ ಮಾಡ್ತಾರೆ, ಈ ಬೌದ್ಧ ಬಿಕ್ಕುಗಳ ಸಂಘದಲ್ಲಿ ಇದ್ದಾಗ ಅವನನ್ನ 18 ಬಿಕ್ಕುಗಳ ಗುಂಪಿಗೆ ಒಬ್ಬ ಬೋಧಕ ಅಂತ ಹೇಳಿ ಅವನನ್ನ ಆ ನಿಯಮ ಮಾಡ್ತಾರೆ. ಅಂದ್ರೆ ಓದಿ ಅವ್ರಿಗೆ ಚೆನ್ನಾಗಿ ತಿಳಿಸಿ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನ ಅವನು. ಓದಿದ್ದನ್ನ ತಿಳಿಸ್ಕೊಡೋ ಅಂಥದ್ದು ಮೊದಲನೇ ಭಿಕ್ಕುವಿನ ಕೆಲಸ. ಅವನು ಅದನ್ನ ಬಹಳ ಪಾಂಡಿತ್ಯದಿಂದ ತುಂಬಾ ಚೆನ್ನಾಗಿ ಎಲ್ಲವನ್ನ ಓದ್ಕೊಂಡು ಅವ್ರಿಗೆ ತಿಳಿಸಿ ಹೇಳ್ತಿರ್ತಾನೆ. ಅವನಿಗೆ ತಾನಿಷ್ಟೆಲ್ಲ ಓದಿದವನು ಅನ್ನುವಂತಹ ಒಂದು ಅಹಂಕಾರ ಅವನಿಗಿರತ್ತೆ. ಆದ್ರೆ ಎರಡನೇವನು ಇರ್ತಾನಲ್ಲ, ಅವನು ಸ್ವಲ್ಪನೇ ಓದ್ಕೊಳ್ತಾನೆ. ಅವನು ಏನನ್ನ ಓದ್ತಾನೆ ಅದನ್ನ ಸಂಪೂರ್ಣವಾಗಿ ಆಚರಣೆಗೆ ತರ್ತಿರ್ತಾನೆ. ಅಂದ್ರೆ ಏನನ್ನ ತಿಳ್ಕೊಂಡ ಅದನ್ನ ಆಚರಿಸುವಂತಹದ್ದು. ಅವಾಗೇನಾಗತ್ತೆ, ಶೀಲವನ್ನ ಓದ್ಕೊಂಡ, ಪಂಚಶೀಲಗಳಲ್ಲಿ ಸಂಪೂರ್ಣ ಆಚರಣೆಗೆ ತಂದ, ಜಾಗೃತಿಯಿಂದ ಇರ್ಬೇಕು ಅನ್ನೋದನ್ನ ತಿಳ್ಕೊಂಡ, ಅಪ್ರಮಾದ ಆದ್ರೆ ಸದಾಕಾಲ ಜಾಗೃತಿ ಪಡೆದ ಅವನು. ಆಮೇಲೆ ವಿಪಶ್ಯನಾ ಧ್ಯಾನದಲ್ಲಿ ಆಳವಾದ ಆತ್ಮ ಸಾಕ್ಷಾತ್ಕಾರ ಕೂಡ ಪಡ್ಕೊಂಡ್ಬಿಡ್ತಾನೆ, ಮುಕ್ತನೂ ಆಗ್ಬಿಡ್ತಾನೆ, ಅರ್ಹಂತನೂ ಆಗ್ಬಿಡ್ತಾನೆ ಅವನು. ಆದ್ರೆ ಬೇರೆಯವ್ರಿಗೆ ಈ ವಿಷಯ ತಿಳಿದಿಲ್ಲ. ಅವನೇನೋ ಸ್ವಲ್ಪ ಓದ್ಕೊಂಡಿದ್ದಾನೆ, ಯಾವಾಗ್ಲೂ ಧ್ಯಾನ ಮಾಡ್ತಿರ್ತಾನೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ನೋಡಿದ್ರೆ ಇವನು ಅಷ್ಟೊಂದು ಬೆಳೆದ್ ಬಿಟ್ಟಿರ್ತಾನೆ, ಈ ವಿಷಯ ತಿಳಿದೇ ಇಲ್ಲ. ಅವನೊಬ್ಬ ಸಾಧಾರಣ ವ್ಯಕ್ತಿ, ಸಾಧಾರಣ ಬಿಕ್ಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಒಂದ್ಸಲ ಭಗವಾನ್ರು ಚೇತವನದಲ್ಲಿದ್ದಾಗ ಈ ಇಬ್ರು ಸ್ನೇಹಿತರು ಭೇಟಿ ಮಾಡಕ್ ಬರ್ತಾರೆ. ಆವಾಗ ಮೊದಲನೇ ಬೇಕು ಭಗವಾನ್ರ ಮುಂದೆ ತನ್ನ ಪಾಂಡಿತ್ಯವನ್ನ ಪ್ರದರ್ಶನ ಮಾಡ್ತಾನೆ. ನನ್ಗೆ ಇದೆಲ್ಲ ಗೊತ್ತು, ಅದು ಗೊತ್ತು, ನೀವು ಇದನ್ನ ಹೇಳಿದಿರಾ ಅದನ್ನ ಹೇಳಿದಿರಾ ಅಂತ ಪಾಂಡಿತ್ಯ ಪ್ರದರ್ಶನ ಮಾಡ್ತಾನೆ. ಮಾಡಿ ಸುಮ್ಮನೆ ಇರೋದಿಲ್ಲ, ಮಾಡಿದವನ್ ಏನ್ ಮಾಡ್ತಾನೆ, ತನ್ನ ಜೊತೆಗಾರ ಅವನಿಗೇನೋ ವಿಷಯ ಗೊತ್ತಿಲ್ಲ, ಕಡಿಮೆ ಸಿದ್ಧಾಂತ ತಿಳ್ಕೊಂಡಿದ್ದಾನೆ, ನನ್ನ ಜ್ಞಾನ ಹೆಚ್ಚಿನದು, ಇವನಿಗೇನು ಗೊತ್ತಿಲ್ಲ ಅಂತ ಸ್ನೇಹಿತನನ್ನ ಬುದ್ಧರ ಮುಂದೆ ಹೀಯಾಳಿಸ್ತಾನೆ. ಅವಾಗ ಇವನನ್ನ ಸರಿದಾರಿಗೆ ತರಬೇಕು ಅಂತ ಬುದ್ಧರು ಯೋಚನೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಎರಡನೇ ಅವನಿಗೆ ಕೇಳ್ತಾರೆ, ವಿಪಶ್ಯನಾ ಧ್ಯಾನದಲ್ಲಿ ಯಾವ ಯಾವ ಹಂತದಲ್ಲಿ ನೀನು ಏನೇನನ್ನ ಆಯ್ತು ನಿನಗೆ ಹೇಳು, ನಿನ್ನ ಅನುಭವ ತಿಳಿಸು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಮೊದಲನೇ ಅವನಿಗೆ ಉತ್ತರ ಕೊಡಕ್ಕಾಗಲ್ಲ, ಯಾಕೆಂದ್ರೆ ಅವನು ವಿಪಶ್ಯನಾ ಧ್ಯಾನವನ್ನು ಅಷ್ಟು ಆಳವಾಗಿ ಮಾಡೇ ಇಲ್ವಲ್ಲ. ಇವನು ಎರಡನೇ ಅವನಿದಾನಲ್ಲ, ಎಲ್ಲ ವಿಷಯಗಳನ್ನ ಹೇಳ್ತಾನೆ, ಏನಾಯ್ತು, ಏನಾಗ್ತಾ ಇದೆ, ಎಷ್ಟು ಅರಿವಿನಿಂದ ಇದ್ದಾನೆ ಅನ್ನೋದ್ರ ಎಲ್ಲವನ್ನ ಹೇಳ್ತಾನೆ. ಅವನಿಗೆ ಸಾಕ್ಷಾತ್ಕಾರ ಆಗಿರೋದು ಗೊತ್ತಾಗೋಗುತ್ತೆ, ಎಲ್ಲಕ್ಕೂ ಉತ್ತರ ಕೊಡ್ತಾನೆ. ಅವಾಗ ಭಗವಾನ್ ಬುದ್ಧರು ಮೊದಲನೇ ಬೇಕು ಹೇಳ್ತಾರೆ, ಇದನ್ನೇ ಹೇಳೋದು ಏನು ಅಂದ್ರೆ, ಅವನು ಈಗಾಗ್ಲೇ ಅರ್ಹಂತನಾಗ್ಬಿಟ್ಟಿದ್ದಾನೆ, ನಿಜವಾಗಿ ಅರಿತವನು, ಎಚ್ಚೆತ್ತ ಸ್ಥಿತಿಯಲ್ಲಿರುವವನು, ರಾಗ ದ್ವೇಷ ಮೋಹಗಳಿಗೆ ವಶನಾಗದೇ ಇರುವವನು, ಪವಿತ್ರ ಜೀವನ ನಡೆಸುವಂತಹವನು, ಈ ಒಂದು ಫಲ ಸಿಗತ್ತೆ, ಜೀವನದ ಫಲ ಸಿಗತ್ತೆ ಅವನಿಗೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಜೀವನದ ಫಲ ಏನು ಅಂತ ಹೇಳಿದ್ರೆ ಅರ್ಹಂತ ಸ್ಥಿತಿ. ಏನನ್ನ ನಾವು ಸ್ವಲ್ಪ ತಿಳ್ಕೊಂಡಿದೀವೋ ಅದನ್ನ ಆಚರಣೆಗೆ ತರುವುದು ಬಹಳ ಮುಖ್ಯ.
ವಿಪಶ್ಯನಾ ಧ್ಯಾನವನ್ನ ಮಾಡೋದು ಮುಖ್ಯ, ಮಾಡೋದು ಹೀಗೆ ಅಂತ ಹೇಳ್ಕೊಡೋದಲ್ಲ ಅಂತ ಹೇಳ್ತಾ, ಅದ್ರ ಬಗ್ಗೆ ಹೇಳ್ತಾ, ಯಾವ ರೀತಿ ಅರಿತವನು, ಎಚ್ಚೆತ್ತ ಸ್ಥಿತಿಯಲ್ಲಿರುವವನು, ರಾಗದ್ವೇಷಗಳ ಮೋಹಗಳಿಗೆ ವಶನಾಗದೇ ಇರುವವನು ಪವಿತ್ರ ಜೀವನದ ಫಲದಲ್ಲಿ ಭಾಗಿಯಾಗ್ತಾನೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ತಾವು ತಿಳಿದವರು ಅಂತ ಯಾವತ್ತೂ ಕೂಡ ತೋರಿಸ್ಕೊಳ್ಳೋದಿಲ್ಲ, ತಾವು ಆ ಹಂತಕ್ಕೆ ತಲುಪಿದೀವಿ ಅಂತ ಕೂಡ ಯಾವತ್ತೂ ಹೇಳ್ಕೊಳಕ್ ಹೋಗೋದಿಲ್ಲ. ಅವರು ಮೌನವಾಗಿರ್ತಾರೆ. ಆ ಮೌನದಲ್ಲೇ ಎಲ್ಲವನ್ನ ಅರ್ಥ ಮಾಡಿಸುವಂತಹ ಒಂದು ಶಕ್ತಿ ಅವರಿಗಿರುತ್ತೆ. ಯಾಕೆ ಅಂದ್ರೆ ತುಂಬಿದ ಕೂಡ ತುಳುಕೋದಿಲ್ಲ. ಯಾವತ್ತೂ ಕೂಡ ಸ್ವಲ್ಪ ನೀರಿರುವಂತಹ ಕೂಡ ತುಂಬಾ ತುಳುಕುತ್ತೆ, ಶಬ್ದ ಮಾಡುತ್ತೆ. ಆದ್ರಿಂದ ಎರಡನೇ ಅವನು ಅರ್ಹಂತಾಗಿರ್ತಾನೆ, ಮೊದಲನೇ ಅವನು ಬರೀ ಪಂಡಿತನಾಗಿರ್ತಾನೆ. ಹೀಗಾಗಿ ಈ ಜೋಡಿ ವರ್ಗದಲ್ಲಿ ಇಷ್ಟು ವಿಷಯಗಳು ಬರತ್ತೆ. ಇಡೀ ಜೋಡಿ ವರ್ಗದ ಸಾರಾಂಶ ಏನು ಅಂದ್ರೆ, ಧಮ್ಮಪದದ ಮೊದಲನೇ ವರ್ಗ, ಇದರಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನೋದನ್ನ ಭಗವಾನ್ ಬುದ್ಧರು ತಿಳಿಸ್ಕೊಡ್ತಾರೆ. ಅಂದ್ರೆ ಹೇಗ್ ನಡ್ಕೋಬೇಕು, ಹೇಗ್ ನಡ್ಕೋಬಾರ್ದು, ಎರಡನ್ನು ಕೂಡ ಎರಡು ಗಾಥೆಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಆದ್ರೆ ಅದು ಹೆಚ್ಚಿನ ತಿಳುವಳಿಕೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ಕೆಡುಕು ಯಾವತ್ತೂ ಕೆಡುಕಿಗೆ ಜನ್ಮ ನೀಡುತ್ತೆ ಹೊರತು ಕೆಟ್ಟದ್ರಿಂದ ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ. ಒಳ್ಳೇದು ಕೆಟ್ಟದ್ರಿಂದ ಜನ್ಮ ತಗೊಳಲ್ಲ ಅಂತ ಹೇಳ್ತಾರೆ. ಯಾವತ್ತು ಒಳ್ಳೇದಕ್ಕೆ ಜನ್ಮ ಕೊಡುತ್ತೆ. ಕೋಪ, ಸೇಡು ಯಾವತ್ತೂ ಶಾಂತಿಯನ್ನ ನೀಡಲ್ಲ. ಅದು ಪ್ರೀತಿಯಿಂದ, ಮೈತ್ರಿಯಿಂದ ಮಾತ್ರ ಶಾಂತಿ ಸಿಗುತ್ತೆ. ವೈರತ್ವ, ದ್ವೇಷ ಅನ್ನೋದು ನಾಶ ಆಗತ್ತೆ ಅಂತ ಹೇಳ್ತಾರೆ. ಯೋಗ್ಯವಾದ ಆಲೋಚನೆಗಳಿಂದ ಜಗಳಗಳು ಹಾಗೂ ಯುದ್ಧಗಳು ಕೂಡ ನಿಲ್ಲೋದಿಕ್ಕೆ ಸಾಧ್ಯ. ಯಾರು ಶೀಲದಲ್ಲಿ ಪ್ರತಿಷ್ಠಾಪಿತನಾಗಿರ್ತಾನೋ ಅವನು ಯಾವತ್ತೂ ಕೂಡ ಪ್ರಲೋಭನೆಗಳಿಗೆ ಒಳಗಾಗೋದಿಲ್ಲ ಅಂತ ಹೇಳ್ತಾ, ಹಾಗೆ ಪರಿಶುದ್ಧರು ಮಾತ್ರ ಕಾಷಾಯ ವಸ್ತ್ರವನ್ನು ಧರಿಸ್ಬೇಕೇ ಹೊರತು ನಾನು ಪರಿಶುದ್ಧ ಅಂತ ಸುಮ್ಮನೆ ಯಾವ್ದಾವ್ದೋ ಒಂದು ಇದನ್ನ ಧರಿಸುವಂತಿಲ್ಲ. ಕಾಷಾಯ ವಸ್ತ್ರವನ್ನ ಧರಿಸಿ ಅದಕ್ಕೆ ಅವಮಾನ ಮಾಡಬಾರದು ಅಂತ ಬುದ್ಧರು ಹೇಳ್ತಾರೆ. ಅದರಿಂದ ಅಪರಿಶುದ್ಧರು ಯಾವತ್ತೂ ಕಾಷಾಯ ವಸ್ತ್ರವನ್ನ ಧರಿಸಬಾರದು ಅಂತ ಹೇಳ್ತಾರೆ. ನಮ್ಮ ಯೋಗ್ಯವಾದ ಗ್ರಹಿಕೆಯಿಂದ ನಾವು ಸತ್ಯದ ಕಡೆಗೆ ಹೋಗೋದಿಕ್ಕೆ ಸಾಧ್ಯ ಅನ್ನೋದನ್ನ ಈ ಗಾಥೆಗಳಲ್ಲಿ ತಿಳಿಸ್ತಾರೆ. ಮತ್ತೆ ಪ್ರದುಷ್ಟ ಮನಸ್ಸಿನಲ್ಲಿ ರಾಗದ್ವೇಷ ಪ್ರವೇಶ ಮಾಡ್ತವೆ, ಆದ್ರೆ ಪ್ರಸನ್ನ ಮನಸ್ಸಿನಲ್ಲಿ ಅದೆಲ್ಲವೂ ಕೂಡ ಇದನ್ನ ಪ್ರವೇಶ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಸಿದ್ಧಾಂತಗಳು ಸಾಧನೆ ಅಲ್ಲ, ಸಿದ್ಧಾಂತವನ್ನ ಅರಿತು ಸಾಧನೆ ಮಾಡಬೇಕು. ಬರೀ ಸಿದ್ಧಾಂತವನ್ನ ತಿಳ್ಕೊಳ್ಳೋದು ಸಾಧನೆ ಅಲ್ಲ ಅಂತ ಹೇಳ್ತಾರೆ. ಜ್ಞಾನವೇ ಸಾಕ್ಷಾತ್ಕಾರವಲ್ಲ, ಜ್ಞಾನದಿಂದ ಮುಂದುವರೆದಾಗ ನಿರ್ವಾಣ ಸಾಧ್ಯ ಅನ್ನುವಂತಹದ್ದನ್ನ ಈ ಮೊದಲನೆಯ ಅಧ್ಯಾಯದಲ್ಲಿ ಭಗವಾನ್ ಬುದ್ಧರು ಹೇಳ್ತಾರೆ. ಈ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಫೆಡರೇಷನ್ನಿನ ಅಧಿಕಾರಿಗಳಿಗೆ ನನ್ನ ವಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ.